ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ಯಾವ ಒಂದು ಸಂದೇಶಗಳನ್ನ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಅದನ್ನು ಶುರು ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಕ್ವಿಕ್ಲಿ ರಿಮೈಂಡ್ ನಿಮಗೆ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಬಗ್ಗೆ. ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಬಂದು ಡಿಸೆಂಬರ್ 22ನೇ ತಾರೀಕು ಆಗ್ತಾ ಇದೆ. ಸೊ ನಿಮ್ಮ ಪ್ರಶ್ನೆ ಇರ್ಬೋದು ಯಾಕೆ ತೊಗೊಳ್ಬೇಕು ಈ ಕೋರ್ಸ್ನ ಇವಾಗ ಅಂತ ಹೇಳಿ. ಸೊ ಕ್ಯಾಂಡಲ್ ಮ್ಯಾಜಿಕ್ ಅಥವಾ ಫೈರ್ ಮ್ಯಾಜಿಕ್ ಬಂದು ಏನ್ಷಿಯಂಟ್ ಪ್ರಾಕ್ಟೀಸ್. ಸುಮಾರು ವರ್ಷಗಳಿಂದ ಆ್ಯಸ್ ಲಾಂಗ್ ಆ್ಯಸ್ ಹ್ಯೂಮನ್ ಬೀಯಿಂಗ್ ಈ ಭೂಮಿ ಮೇಲೆ ಇದ್ದಾಗಿಂದನೂ ಫೈರ್ನ ಕ್ಯಾಂಡಲ್ನ ಜನರಲ್ ಆಗಿ ಫೈರ್ನ ಯೂಸ್ ಮಾಡಿ ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡುವಂಥದ್ದನ್ನು ಪ್ರಾಕ್ಟೀಸಸ್ನ ಏನ್ಷಿಯಂಟ್ ಈಜಿಪ್ಷಿಯನ್ ಟೈಮಿಂದನೂ ನಮ್ಮ ಇಂಡಿಯಾನಲ್ಲಿ 4,000-5,000 ವರ್ಷದಿಂದನೂ ಫೈರ್ನ ಯೂಸ್ ಮಾಡಿ ನಮ್ಮ ಲೈಫನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋವಂಥ ಪ್ರಾಕ್ಟೀಸಸ್ ಇದೆ. ಇವಾಗ ಮಾಡರ್ನ್ ಲೈಫ್ಗೆ ಅನ್ವಯಿಸೋ ಥರ ಕ್ಯಾಂಡಲ್ ಕ್ಯಾಂಡಲ್ನ ಯೂಸ್ ಮಾಡಿ ಫೈರ್ನ ಯೂಸ್ ಮಾಡಿ ನಮ್ಮ ಲೈಫನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ಹೆಲ್ತ್ ಇರ್ಬೋದು, ಗ್ರೋತ್ ಇರ್ಬೋದು, ನಮ್ಮ ಮ್ಯಾನಿಫೆಸ್ಟೇಷನ್ಗಳಿರ್ಬೋದು. ಸೊ ಹೌ ಕ್ಯಾನ್ ಯು ಗಿವ್ ಅ ರಾಕೆಟ್ ಬೂಸ್ಟ್ ನಮ್ಮ ಡಿಸೈರ್ಸ್ಗೆ ಸೊ ದಟ್ ನಮ್ಮ ಶ್ರಮದ ಜೊತೆಗೆ ಅಡಿಷ್ನಲ್ ಸಪೋರ್ಟ್ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಇರ್ಬೋದು ಅಥವಾ ಎಲಿಮೆಂಟಲ್ ಸಪೋರ್ಟ್ ಇರ್ಬೋದು. ಫೈರ್ ಬಂದು ಎಲಿಮೆಂಟ್ಗೆ ಲೈಕ್ ಒನ್ ಆಫ್ ದ ಎಲಿಮೆಂಟ್ ನಮ್ಮ ಭೂಮಿ ಮೇಲೆ ಎಕ್ಸಿಸ್ಟೆನ್ಸಲ್ಲಿರೋದು. ಸೊ ಹೌ ಕ್ಯಾನ್ ವಿ ಯೂಸ್ ಪವರ್ ಆಫ್ ಫೈರ್ ನಮ್ಮ ಲೈಫನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅದರ ರಿಚುವಲ್ಸ್ ಏನು, ಫೈರ್ ಮ್ಯಾಜಿಕ್ ಮಾಡಬೇಕಂದ್ರೆ ಅಥವಾ ಕ್ಯಾಂಡಲ್ ಮ್ಯಾಜಿಕ್ ಮಾಡಬೇಕಂದ್ರೆ ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ಪ್ರಾಸೆಸ್ ಅದು. ಸೊ ಈ ಥರ ವಿ ಹ್ಯಾವ್ ಅ ಲಾಟ್ ಆಫ್ ಜಾಮ್ ಪ್ಯಾಕ್ಡ್ ಇನ್ಫಾರ್ಮೇಷನ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್ ಆಲ್ಸೋ ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ. ಸೊ ನಾನು ನಿಮಗೆ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ತೀನಿ ನನ್ನ ಪರ್ಸನಲ್ ಪ್ರಾಕ್ಟೀಸಸಲ್ಲಿ ಅಂತ ಹೇಳಿ. ಸೊ ದಟ್ ನೀವು ಯು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಕೋರ್ಸ್ ಆಗ್ತಿದ್ದಂಗೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಮ್ಯಾಜಿಕಲ್ ಜರ್ನಿ ಆರ್ ಯುವರ್ ಓನ್ ಸ್ಪಿರಿಚುವಲ್ ಜರ್ನಿ ನಿಮ್ಮ ಲೈಫನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ಹೈಲಿ ರೆಕಮೆಂಡ್ ಕೆಳಗಡೆ ಲಿಂಕ್ನ ಕ್ಲಿಕ್ ಮಾಡಿ ಈ ಕೋರ್ಸ್ಗೆ ಎನ್ರೋಲ್ ಆಗಿ. ಡಿಸೆಂಬರ್ 22ನೇ ತಾರೀಕು ಆಗ್ತಾ ಇರೋದು ಬೆಳಗ್ಗೆ 10 ಗಂಟೆಗೆ. ಐ ಸಿ ಯು ಲೈವ್ ಆ್ಯಂಡ್ ವಿ ವಿಲ್ ಕ್ರಿಯೇಟ್ ಸಮ್ ಮ್ಯಾಜಿಕ್ ನಮ್ಮ ಲೈಫಲ್ಲಿ. ಲೆಟ್ಸ್ ಅವರ್ 2025 ಬಿ ಅ ವಂಡರ್ಫುಲ್ ಮ್ಯಾಜಿಕಲ್ ಇಯರ್. ಓಕೆ, ಸೊ ಯಾ ಪ್ರೈಸ್ ಬಂದು ಇಟ್ ಈಸ್ ಜಸ್ಟ್ 888 rupees. ಹೊರಗಡೆ ಕ್ಲೈಂಟ್ಸ್ಗೆ ಐ ಚಾರ್ಜ್ 4,999. ಬಟ್ ದಿಸ್ ಈಸ್ ಮೈ ಗಿಫ್ಟ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಸೊ ದಟ್ ಯು ಗೆಟ್ ಈ ಥರದ ಇನ್ಫಾರ್ಮೇಷನು ಈಸಿಯಾಗಿ ಅಂತ ಹೇಳಿ. ಓಕೆ, ಹೋಪ್ಫುಲಿ ಐ ಸಿ ಯು ಡಿಸೆಂಬರ್ 22 ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ಹೋಗಿ ಡೋಂಟ್ ಫರ್ಗೆಟ್ ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಎನ್ರೋಲ್. ಆಲ್ರೈಟ್, ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ಯಾವ ಒಂದು ಮೆಸೇಜಸ್ನ, ಗೈಡೆನ್ಸ್ನ, ಸಪೋರ್ಟ್ನ, ಮೋಟಿವೇಶನ್ನ, ಪ್ರೀತಿನ ನಿಮಗೆ ಡೆಲಿವರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್. ವೆರಿ ಇಂಟ್ರೆಸ್ಟಿಂಗ್ ಆಪ್ಷನ್ಸ್ ಇವತ್ತು ನಮಗೆ. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇನೋವೇಟಿವ್ ಕ್ರಿಯೇಟಿವ್ ಥಿಂಕಿಂಗ್ ಇವತ್ತು. ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಹರ್ಬಲ್ ಟೀ, ತುಳಸಿ, ಜಿಂಜರ್, ಟರ್ಮರಿಕ್ ಟೀ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪ್ಯೂರ್ chamomile tea, twinnings, and there is also a number 1706 ಅಂತ ಹೇಳಿ. So this is your option. ಗ್ರೂಪ್ ನಂಬರ್ 1 ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮಗೆ ತಲುಪಬೇಕಾಗಿರುವಂಥ ಸಂದೇಶಗಳು. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ತೋರಿಸ್ತಾ ಇರೋದು ನಿಮ್ಮ ಗ್ರೂಪ್ಗೆ ವಿಷನ್ ಬಂದು ಈ ಹಳೆ ಕಾಲದಲ್ಲಿ ಇನ್ನು ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋ, ಎಲೆಕ್ಟ್ರಿಸಿಟಿ ಇತ್ತು ಬಟ್ ಇನ್ನು ನಮಗೆ ಅದನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಅದಕ್ಕೆ ಪೇ ಮಾಡೋಷ್ಟು ದುಡ್ಡು ಇಲ್ದಿದ್ದಾಗ ಆ ಕಾಲದಲ್ಲಿ ಸೀಮೆ ಎಣ್ಣೆ ದೀಪ ಇಟ್ಕೊಂಡು ರಾತ್ರಿ ಹೊತ್ತು ಲೈಕ್ ನೇಚರ್ ಜೊತೆ ಅಷ್ಟು ಡೀಪಾಗಿ ಕನೆಕ್ಟ್ ಆಗಿದ್ದಂಥ ದಿನಗಳನ್ನ ತೋರಿಸ್ತಾ ಇರೋದು. ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಏನೆಲ್ಲ ಬೇಸಿಕ್ಸ್ನ ನೀವು ಮರ್ತು ಹೋಗಿದ್ದೀರಾ, ಈ ಹರಿ ಬರಿ ಸ್ಟ್ರೆಸ್ ಫಿಲ್ ಆಗಿರೋವಂಥ ಈ ಜೀವನದಲ್ಲಿ
ಲೈಫ್ಸ್ಟೈಲಲ್ಲಿ ಆ ಬೇಸಿಕ್ಸ್ನ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಅಂದರೆ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ಲೈಕ್ ಏನನ್ನ ನೀವು ಯಾವಾಗಲೂ ಮಾಡ್ತಿದ್ರಿ ಬಟ್ ಬ್ಯುಸಿನೆಸ್ಸಿಂದ ಮಾಡೋದನ್ನು ಬಿಟ್ಬಿಟ್ಟಿದ್ದೀರಾ, ಅಥವಾ ಯಾವುದಾದ್ರೂ ಪ್ರಾಕ್ಟೀಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಬಟ್ ಅದನ್ನು ಮಾಡೋದಕ್ಕೆ ನಿಮಗೆ ಟೈಮ್ ಸಿಗ್ತಾ ಇಲ್ಲ, ಅಥವಾ ನೀವು ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಆಲ್ರೆಡಿ ಮಾಡ್ತಿದ್ರಿ ಬಟ್ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಅಥವಾ ನೀವು ಯಾವುದಾದ್ರೂ ಹಾಬೀಸಲ್ಲಿ ಕ್ರಿಯೇಟಿವ್ ಪ್ರಾಜೆಕ್ಟ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇರ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಇರ್ಬೋದು, ರಂಗೋಲಿ ಬಿಡೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಪೋಯಮ್ ಬರೆಯೋದಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್. ಏನನ್ನು ನೀವು ನಿಮ್ಮ ಒರಿಜಿನಲ್ ಪರ್ಸ್ನಾಲಿಟಿನಲ್ಲಿ ಏನೆಲ್ಲ ಇರ್ತಿತ್ತು ಒಂದು ಟೈಮಲ್ಲಿ, ಅದನ್ನು ಮಾಡಬೇಕಾದ್ರೆ ನಿಮ್ಗೆ ಅಷ್ಟೊಂದು ಖುಷಿ ಸಿಗ್ತಿತ್ತು. ಸೊ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ಸೊ ಜಸ್ಟ್ ಇಮ್ಯಾಜಿನ್, ಆ ಕಾಲದಲ್ಲಿ ಅಷ್ಟೊಂದು ಪಾಪ್ಯುಲೇಷನ್ ಇರಲಿಲ್ಲ. ಲೆಟ್ಸ್ ಇನ್ ಅರ್ಲಿ 1900s ಅಲ್ಲಿ ಅಂತ ಅಂದ್ಕೊಂಡ್ರು. ಸೊ ಅಷ್ಟೊಂದು ಪಾಪ್ಯುಲೇಷನ್ ಇರ್ತಿರಲಿಲ್ಲ. ಸೀಮೆಣ್ಣೆ ದೀಪ ಹಚ್ಕೊಂಡಿರ್ತಾ ಇದ್ವಿ, ಮಕ್ಕಳೆಲ್ಲ ಮುಂದೆ ಆಟ ಆಡ್ತಾ ಇದ್ರು, ಅಜ್ಜಿ ತಾತ ಕೂತ್ಕೊಂಡು ಮಾತಾಡ್ತಾ ಇದ್ರು, ಅಪ್ಪ ಅಮ್ಮ ಐ ಡೋಂಟ್ ನೋ ಏನು ಅಂತ ಹೇಳಿ. ಸೊ ಇಟ್ ಫೀಲ್ಸ್ ಲೈಕ್ ಆ ಥರ, ಲೈಕ್ ಗೋ ಬ್ಯಾಕ್ ಟು ಬೇಸಿಕ್ಸ್, ಅ ಸಿಂಪಲ್ ಲೈಫ್, ಅ ಸಿಂಪಲ್ ಲೈಫ್ ಸ್ಟೈಲ್. ಈ ಲೈಫನ್ನು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕಾಗಿಲ್ಲ ನಾವು ಯಾವಾಗ್ಲೂ. ಜಸ್ಟ್ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ಕೆಲವ್ರಿಗೆ ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆನೂ ನಾವು ಕಾಂಪ್ಲಿಕೇಟೆಡ್ ಆಗಿ ಜಿಮ್ಮಿಗೆ ಹೋಗಿ ಒಂದು 20 kgs ಡಂಬಲ್ ಪುಲ್ ಮಾಡೋದು, ಇಟ್ ಈಸ್ ಹೈಲಿ ಕಾಂಪ್ಲಿಕೇಟೆಡ್ ನಮ್ಮ ಲೈಫ್ ಸ್ಟೈಲ್ಗೆ. ನನಗೆ ಜಿಮ್ಮಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನೀವು ವರ್ಕೌಟ್ ಮಾಡಲಿಲ್ಲ ಅಂದರೆ ಗೋ ಬ್ಯಾಕ್ ಟು ಬೇಸಿಕ್ಸ್. ಅಂದರೆ ಮನೆಯಲ್ಲೇ ಏನನ್ನು ಮಾಡ್ಬೋದು ನೀವು. ಎಲ್ಲರಿಗಿಂತ ಮುಂಚೆ ಒಂದು 30 minutes ಬೇಗ ಎದ್ದು ಕ್ಯಾನ್ ಯು ಜಸ್ಟ್ ಡೂ ಸಮ್ ಸ್ಟ್ರೆಚಸ್, ಸಮ್ ಯೋಗ, ಗೋ ಬ್ಯಾಕ್ ಟು ಬೇಸಿಕ್ಸ್. ಓಕೆ. ಮತ್ತು ಹೈಲಿ ಕಾಂಪ್ಲಿಕೇಟೆಡ್ ಡಯಟನ್ನ ನಾವು ಮಾಡ್ದಿರಾ, ನಮಗೆ ಆ ಕಾಲದಲ್ಲಿ ನಮಗೆ ಹಿರಿಯರು ಏನು ಹೇಳ್ತಾಯಿದ್ರು, ಈ ಥರ ಊಟ ಮಾಡಿ ಅಥವಾ ಇಷ್ಟೊತ್ತಿಗೆ ಊಟ ಮಾಡಿ, ಸೂರ್ಯ ಮುಳುಗೋದಕ್ಕೆ ಮುಂಚೆ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಸೂರ್ಯ ಮುಳುಗ್ತಿದೆ ಅಂತಂದರೆ ನಮ್ಮ ಎನರ್ಜಿನೂ ಡಿಪ್ ಆಗ್ತಾ ಇರುತ್ತೆ. ಸೊ ನಾವು 5 o'clock 6 o'clock ಒಳಗಡೆ ಊಟ ಮಾಡಿ ಮುಗಿಸಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನೆಕ್ಸ್ಟ್ ಡೇ ನಾವು ಊಟ ಕೊಡೋ ತನಕ ಇಟ್ ವಿಲ್ ಬಿ ರಿಲ್ಯಾಕ್ಸಿಂಗ್, ಸೊ ದಟ್ ನೆಕ್ಸ್ಟ್ ಡೇ ಡೈಜೆಷನನ್ನು ಅದು ಈಸಿಯಾಗಿ ಮಾಡೋಕ್ಕಾಗಲಿ ಅಂತ ಹೇಳಿ. ಸೊ ಫಾರ್ ಯು ದ ಬಿಗ್ಗೆಸ್ಟ್ ಮೆಸೇಜ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಗೋ ಬ್ಯಾಕ್ ಟು ಬೇಸಿಕ್ಸ್. ನಿಮ್ಮ ಲೈಫನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಲ್ಲ ಕಾಂಪ್ಲಿಕೇಟ್ ಆಗಬೇಕಾಗಿಲ್ಲ. ಜಸ್ಟ್ ಬಿಕಾಸ್ ಯಾರೋ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಮಾಡಬೇಕಾಗಿಲ್ಲ. ಜಸ್ಟ್ ಬಿಕಾಸ್ ಇವ್ರಿಗೆ ಇದು ವರ್ಕ್ ಆಯಿತು ಅಂದ ಮಾತ್ರಕ್ಕೆ ನಮಗೂ ಅದೇ ವರ್ಕ್ ಆಗಬೇಕಂತಿಲ್ಲ. ಈ ಡಯಟ್ ಅವ್ರಿಗೆ ವರ್ಕ್ ಆಯಿತು ಅಂದರೆ ನಮಗೂ ಅದು ವರ್ಕ್ ಆಗಬೇಕಂತಿಲ್ಲ. ಇವ್ರ ಮನೆಯಲ್ಲಿ ಇದಿದೆ ಅಂತ ಅಂದರೆ ನಮ್ಮ ಮನೆಯಲ್ಲೂ ಅದು ಇರಬೇಕಂತಿಲ್ಲ. ಹೂ ಆರ್ ಯು, ನಿಮ್ಮ ಪರ್ಸ್ನಾಲಿಟಿ ಏನು. ಸೊ ಜಸ್ಟ್ ಅಲೈನ್ ನಿಮ್ಮ ಒರಿಜಿನಲ್ ಪರ್ಸ್ನಾಲಿಟಿ ಜೊತೆ ಆ್ಯಂಡ್ ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ಸು. ಲೈಫ್ನ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ದಿರಾ, ಅನ್ನೆಸೆಸರಿ ಕಾಂಪ್ಲಿಕೇಶನ್ಗೆ ಎಂಟರ್ ಆಗ್ದಿರಾ. ಸೊ ಮನೇನ ಸಿಂಪ್ಲಿಫೈ ಮಾಡೋದಿರ್ಬೋದು. ಒಂದು ಬ್ಲೆಂಡ್ ಮಾಡೋದಕ್ಕೆ 5 ಥರ ಎಕ್ವಿಪ್ಮೆಂಟ್ಸ್ ಬೇಕಿಲ್ಲ ನಮಗೆ ಮನೆಯಲ್ಲಿ. ಒಂದು ಮಿಕ್ಸಿ ಜಾರ್ ಇದ್ದರೆ ಆಯಿತು, 2 ಥರ ಬ್ಲೆಂಡರು, 2 ಥರ ಮಿಕ್ಸಿ ಜಾರು. ಲೈಕ್ ವಿ ಆಲ್ಸೋ ಹ್ಯಾವ್ ಈ ಫುಡ್ ಪ್ರಾಸೆಸಿಂಗ್ ಮಷೀನ್ ಬೇರೆ ಇರುತ್ತೆ, ಎಲ್ಲ ತರಕಾರಿನೂ ಹೆಚ್ಚಿಕೊಡೋದಕ್ಕೆ. ಸೊ ಒಂದು 10 ಥರ ಎಕ್ವಿಪ್ಮೆಂಟ್ಸ್ ಬೇಕಾಗಿಲ್ಲ. ಕ್ಯಾನ್ ಯು ಗೋ ಸಿಂಪ್ಲಿಫೈ ಯುವರ್ ಲೈಫ್. ಸೊ ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು. ಲೈಫನ್ನ ಎಷ್ಟರ ಮಟ್ಟಿಗೆ ಸಿಂಪ್ಲಿಫೈ ಮಾಡ್ತೀರಾ, ಎಷ್ಟು ಕಡಿಮೆ ಐಟಮ್ಸ್ ಇರುತ್ತೆ ಮನೆಯಲ್ಲಿ. ಲೈಕ್ ಕಿಚನ್ ಸ್ಲ್ಯಾಬ್ ಮೇಲೆ ನಮಗೆ 4 ಐಟಮ್ ಇಟ್ಟರೆ ಈಸಿಯಾಗಿರುತ್ತೆ, ಕಿಚನಿಗೆ ಹೋದಾಗ್ಲೂ ಖುಷಿ ಆಗುತ್ತೆ. ಬಟ್ ಸ್ಲ್ಯಾಬ್ ಮೇಲೆ ಒಂದು 10-15 ಥರ ಎಕ್ವಿಪ್ಮೆಂಟ್ಸ್ನ ಇಟ್ಟು ಲೈಕ್ ಎವ್ರಿಥಿಂಗ್ ಇಸ್ ಬ್ಯುಸಿ. ಮನೆ ಒಳಗಡೆ ಎವ್ರಿಥಿಂಗ್ ಇಸ್ ಬ್ಯುಸಿ, ನಮ್ಮ ಮೈಂಡ್ ಒಳಗಡೆ ಎವ್ರಿಥಿಂಗ್ ಇಸ್ ಬ್ಯುಸಿ. ಕೆಲ್ಸಕ್ಕೆ ಹೋದಾಗ ಎವ್ರಿಥಿಂಗ್ ಇಸ್ ಬ್ಯುಸಿ ಬಿಕಾಸ್ ನಮ್ಮ ಒರಿಜಿನಲ್ ಅಥವಾ ಈಗ ಸ್ಟ್ರೆಸ್ ಫಿಲ್ಡ್ ಲೈಫಲ್ಲಿ ನಾವು ವಿ ಹ್ಯಾವ್ ಆ್ಯಡೆಡ್ ಆ್ಯಂಡ್ ವಿ ಕೀಪ್ ಆ್ಯಡಿಂಗ್, ಇದ್ರ ಜೊತೆ ಇನ್ನೊಂದು, ಇದ್ರ ಜೊತೆ ಇನ್ನೊಂದು, ಅದನ್ನು ಮಾಡೋಕ್ಕೆ ಇನ್ನೊಂದು ಅಂತ ಅಂದ್ಕೊಂಡು. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಸಿಂಪ್ಲಿಫೈ ಯುವರ್ ಲೈಫ್. ಆದಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳಿ. ಲೈಕ್ ಬೆಳಗ್ಗೆ ವಾಟ್ ಎವರ್ ಟೈಮ್ ಒಂದು 5 ಗಂಟೆಗೋ 5:15ಗೋ ಎದ್ದೇಳೋದು, ಸೂರ್ಯ ನಮಸ್ಕಾರ ಮಾಡೋದು, 1 ಕಪ್ ಜಿಂಜರ್ ಟೀ ಕುಡಿಯೋದು, ಟರ್ಮರಿಕ್ ಟೀ ಕುಡಿಯೋದು. ಸೊ
ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡೋದು, ಮುಖದಲ್ಲಿ ಆ ನಗುನ ಇಟ್ಕೊಳ್ಳೋದು, ಬೇರೆಯವ್ರನ್ನ ನೋಡಿದಾಗ ಒಂದು ಸ್ಮೈಲ್ ಮಾಡೋದು, ಮುಖನ ಟೈಟ್ ಮಾಡ್ಕೊಳ್ದಿರ ನಮ್ಮ ಬಾಡಿನ ಫ್ರೀಯಾಗಿ ಇಟ್ಕೊಳ್ಳೋದು, ಆ ಟೈಟ್ನೆಸ್ಸನ್ನೆಲ್ಲ ರಿಲೀಸ್ ಮಾಡ್ತಾ ಯೋಗ ಮಾಡೋದು, ಸ್ಟ್ರೆಚಸ್ ಮಾಡೋದು, ಒಂದು 10 ನಿಮಿಷ ಬ್ಯಾಲ್ಕನಿಯಲ್ಲಿ ನಿಂತ್ಕೊಂಡು ಆಕಾಶ ನೋಡೋದು, ಪಕ್ಷಿಗಳನ್ನ ಆ ಸೌಂಡ್ನ ಕೇಳೋವಂಥದ್ದು. ಸೊ ಸಾಯಂಕಾಲ ಆಗ್ತಿದ್ದಂಗೆ ಲೈಕ್ ಎಲ್ಲ ಕೆಲಸನೂ ಬೇಗ ವೈಂಡ್ ಅಪ್ ಮಾಡಿಕೊಂಡು 5 ಗಂಟೆ 6 ಗಂಟೆ ಹಂಗೆ ಇನ್ನೊಂದು ಕಪ್ ಆರ್ ಪ್ರಾಬಬ್ಲಿ ಆ ಜಿಂಜರ್ ಟೀ ಆರ್ ನಿಮಗೆ ತುಳಸಿ ಟೀ, ತುಳಸಿ ಆಲ್ಸೋ ಗಾರ್ಡ್ನಿಂಗ್ ಏನಾದರೂ ಮಾಡಬೇಕಂತಂದರೆ ಗಾರ್ಡ್ನಿಂಗ್ ಮಾಡೋದು, ನಿಮ್ಮ ಮನೆಯಲ್ಲಿ ಕಿಚನ್ ಗಾರ್ಡ್ನಿಂಗ್ ಮಾಡೋದು. ಸೊ ಸಾಯಂಕಾಲ ಆಗ್ತಿದ್ದಂಗೆ ಬೇಗ ಕೆಲಸ ಮುಗಿಸಿ ಒಂದು ಬುಕ್ ಇಟ್ಕೊಂಡು ಕೂತ್ಕೊಂಡು ಓದೋದು. ಸೊ ಜಸ್ಟ್ ಸಿಂಪ್ಲಿಫೈ ಯುವರ್ ಲೈಫ್ ಇಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ಇತ್ತೀಚೆಗೆ ತುಂಬ ಕಾಂಪ್ಲಿಕೇಟ್ ಆಗಿರ್ಬೋದು ನಿಮ್ಮ ಲೈಫು, ಅಥವಾ ಸಿಕ್ಕಾಪಟ್ಟೆ ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ಮನೆಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಐಟಮ್ಸ್ ಆಗಿರ್ಬೋದು, ಅಗತ್ಯಕ್ಕಿಂತ ಜಾಸ್ತಿ ಬಟ್ಟೆಗಳಿರ್ಬೋದು. ಬಿಲೀವ್ ಇನ್ ಯೋರ್ ಡ್ರೀಮ್ಸ್, ಸಿಂಪ್ಲಿಫೈ ಯುವರ್ ಲೈಫ್ ಆ್ಯಂಡ್ ರೆಸ್ಟ್ ಅ ಬಿಟ್ ಅಂತ ಹೇಳ್ತಾ ಇರೋದು. ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಇಂಪಾರ್ಟೆಂಟಾಗಿ ಲೈಫ್ನ ಸಿಂಪ್ಲಿಫೈ ಮಾಡಿಕೊಂಡು ರೆಸ್ಟ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ತುಂಬ ಓವರ್ ಥಿಂಕ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ದಿಸ್ ಈಸ್ ಆಲ್ಸೋ ಅಬೌಟ್ ಸೊ ನೀವು ಸಿಂಪ್ಲಿಫೈ ಮಾಡ್ಕೊಳ್ತಾ ನಿಮ್ಮ ಲೈಫನ್ನ, ಆ ಟೆನ್ಷನು, ಆ ಹೆಡೇಕು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೂ ನೆಮ್ಮದಿಯಾಗಿ ನಿದ್ದೆ ಮಾಡೋದು, ಲೈಕ್ ಡೀಪಾಗಿ ನಿದ್ದೆ ಮಾಡೋದು. ಕೆಲವರು ನಿದ್ದೆ ಕಡಿಮೆ ಮಾಡ್ತಿರ್ಬೋದು, ಇಲ್ಲ 11 ಗಂಟೆ 12 ಗಂಟೆ ತನಕ ಫೋನಲ್ಲಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ನಿದ್ದೆ ತುಂಬ ಇಂಪಾರ್ಟೆಂಟು. ನಾವು ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ಮಿಸ್ ಮಾಡ್ಕೊಂಡ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಯಾರು ಏನು ಪೋಸ್ಟ್ ಮಾಡಿದ್ದಾರೆ ಅಂತ ನೋಡೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಯಾವ ಯೂಟ್ಯೂಬಲ್ಲಿ ಯಾವ ರೆಸಿಪಿ ಹಾಕಿದ್ದಾರೆ ಅಂತ ನೋಡೋದು ಇಂಪಾರ್ಟೆಂಟ್ ಅಲ್ಲ. ಅದು ಟೈಮ್ ಇದ್ದಾಗ ನೋಡೋಣ, ಬಟ್ ನಿಮ್ಮ ನಿದ್ದೆನ ಪ್ರಯಾರಿಟೈಸ್ ಮಾಡಿ. ಮೇ ಬಿ ಯು ಆರ್ ನಾಟ್ ಸ್ಲೀಪಿಂಗ್ ವೆರಿ ವೆಲ್. 12 ಗಂಟೆ ಹಂಗೆ ಮಲ್ಕೊಳ್ಳೋದು, ಬೆಳಗ್ಗೆ ಬೇಗ ಎದ್ದೇಳೋದು, ಬೇಗ ಎದ್ದು ನಿಮಗೆ ನೀವು ಟೈಮ್ ಕೊಡ್ದಿರಾ ಇದಕ್ಕಿದ್ದಂಗೆ ಅಂದರೆ ಡೈಲಿ ಲೈಫಲ್ಲಿ ಬ್ಯುಸಿಯಾಗಿ ಹೋಗೋದು. ಸೊ ಯು ಹ್ಯಾವ್ ಟು ಪ್ರಯಾರಿಟೈಸ್ ನಿಮ್ಮ ರೆಸ್ಟನ್ನ. ನಿಮ್ಮ ಸ್ಲೀಪ್ ಸ್ಕೆಡ್ಯೂಲ್ ಬಗ್ಗೆನೂ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಸ್ಲೀಪಿಂಗ್ ಸ್ಕೆಡ್ಯೂಲ್ ಯಾವ ಥರ ಇದೆ, ನಿಮ್ಮ ಸ್ಲೀಪು ಎಷ್ಟರ ಮಟ್ಟಿಗೆ ಆಳವಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ರೆಸ್ಟ್ಫುಲ್ ಸ್ಲೀಪ್ ಮಾಡ್ತಾ ಇದ್ದೀರಾ, ಅಥವಾ ಈ ಓವರ್ ಥಿಂಕಿಂಗ್ ಆಗಿ, ಈ ಓವರ್ ಥಿಂಕಿಂಗಿಂದ ಕಾಂಪ್ಲಿಕೇಶನ್ಗಳಿಂದ ನಿಮ್ಮ ನಿದ್ದೆನೂ ಬಂದು ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಥರ ಇರ್ಬೋದು. ಸೊ ಪ್ಲೀಸ್ ಸಿಂಪ್ಲಿಫೈ ಯುವರ್ ಲೈಫ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ರೊಮ್ಯಾಂಟಿಸೈಸ್ ಯುವರ್ ಲೈಫ್. ವಿ ಹ್ಯಾವ್ ದಿಸ್ ಸೆನ್ಶುವಾಲಿಟಿ. ಸೆನ್ಶುವಾಲಿಟಿ ಈಸ್ ಆಲ್ ಅಬೌಟ್ ರೊಮ್ಯಾಂಟಿಸೈಸಿಂಗ್ ಲೈಫ್. ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಜೀವನನ ಯಾವ ರೀತಿ ರೊಮ್ಯಾಂಟಿಸೈಸ್ ಮಾಡೋದು ಅಂತ ಹೇಳಿ. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಕ್ಯಾನ್ ಯು ಫಾಲ್ ಇನ್ ಲವ್ ವಿತ್ ಯುವರ್ ಲೈಫ್? ನಿಮ್ಮ ಜೀವನದ ಬಗ್ಗೆ ನೀವು ಪ್ರೀತಿನ ಡೆವಲಪ್ ಮಾಡ್ಕೊಳ್ಳೋದು, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಪ್ರೀತಿನ ಡೆವಲಪ್ ಮಾಡೋದು, ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಆ್ಯಕ್ಚುಯಲ್ ಆಗಿ ಪ್ರೀತಿಯಿಂದ ಆ ಕೆಲಸನ ಮಾಡೋದು. ಪಾತ್ರೆ ತೊಳಿಬೇಕಾದ್ರೆ ಅಯ್ಯೋ ಇಷ್ಟು ಪಾತ್ರೆ ಇದೆ ಅಂತ ಕೋಪ ಮಾಡ್ಕೊಳ್ದಿರಾ, ಪಾತ್ರೆ ಯಾಕಿದೆ ಸಿಂಕಲ್ಲಿ, ಅಡುಗೆ ಎಲ್ಲ ಇಷ್ಟೊಂದು ಥರ ಅಡುಗೆ ಮಾಡಿದ್ದೀನಿ, ಇಷ್ಟೊಂದು ಥರ ಅಡುಗೆ ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಇದೆ ಮನೆಯಲ್ಲಿ, ಇಷ್ಟೆಲ್ಲ ಐಟಮ್ಸ್ನ ನಾವು ಅಫೋರ್ಡ್ ಮಾಡ್ಬೋದು. ಟೈಮಿಗೆ ನಮಗೆ ಊಟ ಇದೆ ನಮ್ಮ ಪ್ಲೇಟಲ್ಲಿ, ನಮ್ಮ ಕಿಚನ್ ಫುಲ್ಲು ಗ್ರಾಸರೀಸ್ ತುಂಬಿದೆ. ಸೊ ಬಿಕಮ್ ವೆರಿ 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 ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ನಿಮ್ಮ ಜೀವನದಲ್ಲಿ, ಬಿಕಾಸ್ ಐ ಹ್ಯಾವ್ ಆಲ್ ದ ಬೇಸಿಕ್ಸ್. ಸೊ ಅಗೇನ್ ಗೋ ಬ್ಯಾಕ್ ಟು ಬೇಸಿಕ್ಸ್. ನನಗೆ ಬೇಕಾಗಿರೋಂಥ ಎಲ್ಲ ಬೇಸಿಕ್ ನೀಡ್ಸನ್ನು ಯೂನಿವರ್ಸ್ ಆಲ್ರೆಡಿ ಕವರ್ ಮಾಡಿದೆ. ಆಲ್ರೆಡಿ ನನ್ನ ಹತ್ರ ಬೇಕಾಗಿರುವಂಥದ್ದು, ನಾನು ಜೀವನ ಮಾಡೋದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಬೇಸಿಕ್ ನೀಡ್ಸು, ಫೆಸಿಲಿಟೀಸು ನನ್ನ ಹತ್ರ ಇದೆ. ಹೌ ಕ್ಯಾನ್ ಐ ಫಾಲ್ ಇನ್ ಲವ್? ಆಲ್ರೆಡಿ ಇರೋದು ಏನೆಲ್ಲ ಇದೆ ನನ್ನ ಹತ್ರ, ಹೌ ಕ್ಯಾನ್ ಐ ಫಾಲ್ ಇನ್ ಲವ್? ಲೈಕ್ ನನ್ನ ಹತ್ರ ಫುಲ್ಲಿ ಫಂಕ್ಷನಲ್ ಬಾಡಿ ಇದೆ, 2 ಕಾಲೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಲೈಕ್ ಐ ಕ್ಯಾನ್ ಲಿವ್. ಸೊ ಹೌ ಕ್ಯಾನ್ ಐ ಲವ್ ದ ಲೈಫ್ ಇವಾಗ ಇರೋವಂಥದ್ದು, ಸೊ ದಟ್ ಯೂನಿವರ್ಸ್ ಕ್ಯಾನ್ ಬ್ರಿಂಗ್ ಮೋರ್ ಆಫ್ ವಾಟ್ ಐ ಲವ್. ನಾನು ಈ ಪ್ರೀತಿಯಿಂದ, ಈ ಖುಷಿಯಿಂದ ನನ್ನ ಜೀವನನ ನಾನು ಲೀಡ್ ಮಾಡಬೇಕಾದ್ರೆ ಯೂನಿವರ್ಸ್ ಇನ್ನೂ ಹೆಚ್ಚು ರೀಸನ್ಸ್ ಕೊಡುತ್ತೆ ನಾವು ಪ್ರೀತಿಸೋ ಅಂಥದ್ದನ್ನು ನಮ್ಮ ಜೀವನಕ್ಕೆ ತರೋದಕ್ಕೆ. ಇಟ್ ವಿಲ್ ಪುಷ್ ಇನ್ ಟು ಅವರ್ ಲೈಫ್ ಎಕ್ಸ್ಟ್ರಾ ಕಂಫರ್ಟ್, ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಬೆನಿಫಿಟ್ಸ್, extra facilities, like extra luxury, because ನಾವು ಆಲ್ರೆಡಿ ಅಪ್ರಿಷಿಯೇಟಿವ್ ಆಗಿ, ಗ್ರೇಟ್ಫುಲ್ ಆಗಿ,
ವಿ ಆರ್ ಡೂಯಿಂಗ್ ಆಲ್ ದ್ಯಾಟ್. ಲೈಕ್ ಎಷ್ಟೊಂದು ಜನಕ್ಕೆ ಊಟ ಇಲ್ದಿರ ರೋಡ್ ಸೈಡ್ ಮಲಗಿರ್ತಾರೆ. ಎಷ್ಟೊಂದು ಸಲ ನಾವು ಅವ್ರ ಪ್ರಜ್ಞೆನೂ ಇರೋದಿಲ್ಲ, ಕುಡ್ಕೊಂಡು ಮಲಗಿರ್ತಾರೆ ರೋಡ್ ಸೈಡು. ಲೈಕ್ ಏನು ಮಾಡ್ತಾ ಇದ್ದಾರೆ ಪಾಪ ಅವ್ರ ಜೀವನದಲ್ಲಿ, ಅವರು ಅವೇರ್ನೆಸ್ಸಲ್ಲೂ ಇಲ್ಲ ಅವ್ರಿಗೆ ಅಂತ ಒಂದು ಜೀವನ ಇದೆ ಅಂತ ಹೇಳಿ. ಸೊ ಹೌ ಕ್ಯಾನ್ ಐ ಬಿ ಗ್ರೇಟ್ಫುಲ್? ನನ್ನ ಹತ್ರ ಮನೆ ಇದೆ, ಊಟ ಇದೆ, ಮಕ್ಕಳಿದ್ದಾರೆ ಮನೆಯಲ್ಲಿ, ಅಥವಾ ನನ್ನ ಹೆಲ್ತ್ ಇವತ್ತು ಇಷ್ಟರ ಮಟ್ಟಿಗಿದೆ. ಎಷ್ಟೊಂದು ಜನಕ್ಕೆ ಲೈಕ್ ಬೆಳಗ್ಗೆ ಎದ್ದೇಳ್ತಾರೆ ಅನ್ನೋವಂಥ ನಂಬಿಕೆನೂ ಇಲ್ಲ ನಮಗೆ, ನಾವು ಬೆಳಗ್ಗೆ ಎದ್ದೇಳ್ತೀವಿ ಅಂತ. ಇವತ್ತಿನ ದಿನನ ಹೇಗೆ ನಾನು ಹೌ ಕ್ಯಾನ್ ಐ ಸಿಂಪ್ಲಿಫೈ, ಹೌ ಕ್ಯಾನ್ ಐ ಎಂಜಾಯ್, ಹೌ ಕ್ಯಾನ್ ಐ ಲವ್ ನನ್ನ ಹತ್ರ ಆಲ್ರೆಡಿ ಇರೋದನ್ನು. ಸೊ ಈ ಗ್ರೇಟ್ಫುಲ್ ಹಾರ್ಟನ್ನು ನೀವು ಇಟ್ಕೊಂಡಾಗ, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿಕೊಂಡಾಗ, ನಿಮ್ಮ ಖುಷಿನ ನೀವು ಪ್ರಯಾರಿಟೈಸ್ ಮಾಡಿಕೊಂಡಾಗ, ಯೂನಿವರ್ಸ್ ಬಂದು ಲೈಕ್ ಎಲ್ಲ ಕಾರ್ಡಲ್ಲೂ ನೀವು ಕಣ್ಮುಚ್ಕೊಂಡಿದ್ದೀರಾ. ಈ ಕಾರ್ಡಲ್ಲಿ ಯೂನಿಕಾರ್ನ್ ಬೇರೆ ಇದೆ. ಎಲ್ಲ ಕಾರ್ಡಲ್ಲೂ ನೀವು ಕಣ್ಮುಚ್ಕೊಂಡಿದ್ದೀರಾ. ಎಲ್ಲ ಕಾರ್ಡಲ್ಲೂ ನೀವು ಫೀಲ್ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರೋವಂಥ ಪ್ರತಿಯೊಂದೂ ಲೈಕ್ ರಿಯಲಿ ಫೀಲ್ ದ ಲವ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲೂ ಫೀಲ್ ದಟ್ ಲವ್, ಫೀಲ್ ದಟ್ ರೊಮ್ಯಾಂಟಿಕ್ ಎನರ್ಜಿ ನಿಮ್ಮ ಲೈಫಲ್ಲಿ. ರೊಮ್ಯಾಂಟಿಸೈಸ್, ನಿಮ್ಮ ಜೊತೆ ನೀವು ರೊಮ್ಯಾನ್ಸ್ ಮಾಡಿ, ಲೈಫ್ ಜೊತೆ ನೀವು ರೊಮ್ಯಾನ್ಸ್ ಮಾಡಿ, ಯೂನಿವರ್ಸ್ ಕೊಡ್ತಾ ಇರೋ ಪ್ರತಿಯೊಂದು ಆಪರ್ಚುನಿಟೀಸ್ ಜೊತೆ ನೀವು ರೊಮ್ಯಾನ್ಸ್ ಮಾಡಿ. ಬಿಕಾಸ್ ಇದರಿಂದನೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ಬೋದು, ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ನೆಮ್ಮದಿ ಕೊಡುವಂಥ ಒಂದು ವಿಚಾರಗಳಿರ್ಬೋದು, ರಿಲೇಷನ್ಶಿಪ್ಗಳಿರ್ಬೋದು, ಇನ್ನೂ ಹೆಚ್ಚು ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಬಂದು ರಿಯಲಿ ಲವ್ ನೀವು ಮಾಡ್ತಾ ಇರೋವಂಥದ್ದನ್ನು. ಯಾಕೆಂದರೆ ನಾವು ಇರೋದನ್ನು ಹೇಟ್ ಮಾಡಿ ಬೇರೆ ಒಂದನ್ನು ರಿಸೀವ್ ಮಾಡ್ಕೊಳ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಮೊದಲನೇದು ನಮ್ಮ ಹತ್ರ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿ, ಅಕ್ನಾಲೇಜ್ ಮಾಡಿ, ಅದನ್ನು ನಾವು ವೆನ್ ವಿ ರಿಯಲಿ ಸ್ಟಾರ್ಟ್ ಗಿವಿಂಗ್ ಇಂಪಾರ್ಟೆನ್ಸ್ ನಮ್ಮ ಹತ್ರ ಆಲ್ರೆಡಿ ಇರೋದನ್ನು. ಲೈಕ್ ನಮ್ಮ ಹತ್ರ 1000 ರೂಪಾಯಿ ಇದೆ, ಬಟ್ ನನಗೆ ಬೇಕಾಗಿರೋದು 1 ಲಕ್ಷ. ಸೊ ಹಾಗಾಗಿ ನಾನು ಈ 1000 ರೂಪಾಯಿನ ನಾನು ಹೇಟ್ ಮಾಡೋದಕ್ಕಾಗೋದಿಲ್ಲ. ನನ್ನ ಹತ್ರ ಬರೀ 1000 ರೂಪಾಯಿ ಇದೆ, ಈ 1000 ರೂಪಾಯಿ ಯಾರಿಗಾಗುತ್ತೆ? ಈ 1000 ರೂಪಾಯಿ ತೊಗೊಂಡು ಎಲ್ಲಿ ಹೋಗೋಕ್ಕಾಗುತ್ತೆ? ಇವತ್ತಿನ ಪ್ರಪಂಚದಲ್ಲಿ 1000 ಇಟ್ಕೊಂಡು ಯಾರು ಜೀವನ ಮಾಡೋಕ್ಕಾಗತ್ತೆ? ಸೊ ಯೂನಿವರ್ಸ್ 1000ನೇ ಇವ್ರು ಅಪ್ರಿಷಿಯೇಟ್ ಮಾಡಲಿಲ್ಲ, ನಾನು ಕೊಡೋ 10 ಲಕ್ಷನ ಇವ್ರು ಕೇಳ್ತಾರೋ 10 ಲಕ್ಷ ಕೊಟ್ಟರೆ ಇನ್ನು ಎಷ್ಟು ಮಹಾ ಅಪ್ರಿಷಿಯೇಷನ್ ಇರುತ್ತೆ ಅನ್ನೋವಂಥ ಒಂದು ಎನರ್ಜಿಗೆ ನೀವು ಮೂವ್ ಆಗೋಗ್ತೀರಾ. ವೆನ್ ಯು ಫಾಲ್ ಇನ್ ಲವ್ ಆ 1000 ರೂಪೀಸ್ ಜೊತೆ, ಓ ಮೈ ಗಾಡ್, ಐ ಹ್ಯಾವ್ 1000 ರೂಪೀಸ್. ಓವರಾಲ್ ಪಾಪ್ಯುಲೇಷನಲ್ಲಿ ಮೇ ಬಿ 10% ಆಫ್ ದ ಪಾಪ್ಯುಲೇಷನ್ ಹತ್ರ ಈ 1000 ರೂಪಾಯಿ ಇಲ್ಲ, ಬಟ್ ನನ್ನ ಹತ್ರ ಇದೆ. ಸೊ ಅದನ್ನು ಲೈಕ್ ನಿಮ್ಮ ಹಾರ್ಟಿಗೆ ಕ್ಲೋಸ್ ಆಗಿ ಇಟ್ಕೊಂಡು ಸ್ಮೆಲ್ ದಟ್ 1000 ರೂಪೀಸ್ ಆ್ಯಂಡ್ ರಿಯಲಿ ಲವ್ ದಟ್ 1000 ರೂಪೀಸ್. ಬಿ ಗ್ರೇಟ್ಫುಲ್ ಫಾರ್ ದಟ್ 1000 ರೂಪೀಸ್ ಸೊ ದಟ್ ಯೂನಿವರ್ಸ್ ವಿಲ್ ಮ್ಯಾಚ್ ನಿಮ್ಮ ಎನರ್ಜಿನ. ಓಕೆ, 1000 ರೂಪೀಸ್ನ ಇವ್ರು ಇಷ್ಟೊಂದು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿ ಅಕ್ನಾಲೇಜ್ ಮಾಡ್ಕೊಳ್ತಿದ್ದಾರೆ. ಸೊ ಲೆಟ್ ಮಿ ಸೆಂಡ್ 10,000 ರೂಪೀಸ್ ಇವಾಗ. ದೆನ್ ಯು ಫಾಲ್ ಇನ್ ಲವ್ ವಿತ್ 10,000 ರೂಪೀಸ್ ಆ್ಯಂಡ್ ದೆನ್ ಮತ್ತೆ ನಿಮ್ಮ ಅಲೈನ್ಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಸಿಂಪ್ಲಿಸಿಟಿ, ನಿಮ್ಮ ಈ ರೊಮ್ಯಾಂಟಿಸೈಸಿಂಗ್ ಎನರ್ಜಿ ಬಂದು ಹೆಚ್ಚು ಆ ಪೀಸ್ಫುಲ್ ಎನರ್ಜಿನ ನೀವು ಇನ್ವೈಟ್ ಮಾಡ್ತಾ ಹೋಗ್ತೀರಾ. ಸೊ ದಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತಾ ಇರೋದು. ಕ್ರಿಯೇಟ್ ಬ್ಯೂಟಿ ನಿಮ್ಮ ಮನೆಯಲ್ಲಿ. ನಾವು ದೊಡ್ಡ ಮ್ಯಾನ್ಷನಲ್ಲಿ ಬಂಗ್ಲೋನಲ್ಲೇ ಇರಬೇಕಂತಿಲ್ಲ ಆ ಖುಷಿನ ಕಂಡುಕೊಳ್ಳೋದಕ್ಕೆ. ಇರೋ ಮನೆಯಲ್ಲಿ ನಾನು ಹೇಗೆ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ, ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿದ್ದೀನಿ ಅಂತ ನಾವು ಯೂನಿವರ್ಸಿಗೆ ತೋರಿಸ್ಲಿಲ್ಲ ಅಂತಂದರೆ ನಮಗೆ ಮ್ಯಾನ್ಷನ್ ಕೊಟ್ಟರು ನಮಗೆ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಯಾಕೆಂದರೆ ನಮಗೆ ಇಲ್ಲೇ ಖುಷಿನ ಹುಡ್ಕೋಕ್ಕಾಗಲಿಲ್ಲ ಅಂದರೆ ದೊಡ್ಡ ಬಂಗ್ಲೋನಲ್ಲಿ ನಮಗೆ ಖುಷಿನ ಹುಡ್ಕೋದಕ್ಕಾಗೋದಿಲ್ಲ. ಯಾಕೆಂದರೆ ಅದು ಇನ್ನೂ ಹಾಲೋ ಆಗುತ್ತೆ. 20 ರೂಮ್ ಇದ್ದು ಇಲ್ಲ ಒಂದು 10 ರೂಮ್ ಇದ್ದರೆ, 10 ಬೇಡ ಒಂದು 5 ರೂಮ್ ಇದ್ದರೆ ಎಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಪ್ರೀತಿನ ಹುಡ್ಕೋದು, ಅಲ್ಲಿ ರೊಮ್ಯಾಂಟಿಸೈಸ್ ಮಾಡೋದು ಇದ್ದಿದ್ದು ಡಿಫಿಕಲ್ಟ್ ಸಿಚುವೇಶನು. ಸೊ ಇರೋ ಜಾಗದಲ್ಲಿ ನಾವು ಖುಷಿ ಪಡಲಿಲ್ಲ ಅಂತ ಅಂದರೆ ನಮಗೆ ಸ್ವರ್ಗ ಕೊಟ್ಟರು ನಮ್ಗೆ ಅಲ್ಲಿ ಖುಷಿಯಾಗಿರೋಕ್ಕಾಗೋದಿಲ್ಲ. ಸೊ ಫಸ್ಟ್ ಫಾಲ್ ಇನ್ ಲವ್, ಎಲ್ಲಿದ್ದೀವಿ ಅದನ್ನು. ಸೊ ಅದಾದಮೇಲೆ ವಿ ವಿಲ್ ಕೈಂಡ್ ಆಫ್ ನೀವು ಸ್ಲೋ ಆಗಿ ಈ ಬ್ಯೂಟಿಫುಲ್ ಮ್ಯಾಜಿಕಲ್ ಎನರ್ಜಿಗೆ ಈಸಿಯಾಗಿ ಹೋಗ್ತೀರಾ ಅಂತ ಹೇಳ್ತಾ ಇರೋದು. ಮೇ ಬಿ ಇತ್ತೀಚೆಗೆ ಸ್ವಲ್ಪ ಟೆನ್ಷನ್ ಇರ್ಬೋದು ನಿಮಗೆ. ವಿ ಹ್ಯಾವ್ 5 ಆಫ್ ಸ್ಪೈರಲ್ಸ್, 5 ಆಫ್ ವಾಂಡ್ಸ್. ಮನೆಯಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಅಥವಾ ಸ್ವಲ್ಪ ಫೈಟ್ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಈ ಕಾರ್ಡು ನಿಮ್ಮೊಳಗಡೆನೇ ಇರೋವಂಥ ಇನ್ನರ್ ಡೈಲಾಗ್ಸ್, ಇನ್ನರ್ ಬ್ಯಾಟಲ್ ಬಗ್ಗೆನೂ ಮಾತಾಡ್ತಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಹೇಳ್ತಾ ಇರೋದು ಲೈಕ್ ಫೈಂಡ್ ದಟ್ ಪೀಸ್ ಆ್ಯಂಡ್ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ಓವರ್ ಥಿಂಕ್ ಮಾಡಬೇಡಿ ನಿಮ್ಮ ಸಿಚುವೇಶನನ್ನು. ನಾವು ಅಂದ್ಕೊಂಡಂಥ ಒಂದು
ಡಿಫಿಕಲ್ಟ್ ಸಿಚುವೇಶನ್ ಅಲ್ಲ, ನಾವು ಬರೀ ವಿ ಆರ್ ಜಸ್ಟ್ ಓವರ್ ಥಿಂಕಿಂಗ್ ಮತ್ತು ಓವರ್ ಥಿಂಕ್ ಮಾಡಿ ಈ ಸಿಚುವೇಶನನ್ನು ಇದು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ದ ಪೊಯೆಟ್ ಈಸ್ ದಿ ಮೋಸ್ಟ್ ರೊಮ್ಯಾಂಟಿಕ್ ಪರ್ಸ್ನಾಲಿಟಿ ಈ ಡೆಕ್ಕಲ್ಲಿ. ದ ಪೊಯೆಟ್ ಆಬ್ವಿಯಸ್ಲಿ ಪೊಯಮ್ ಬರಿಬೇಕಂತಂದರೆ ಅವ್ರು ಎಷ್ಟು ಡೀಪಾಗಿ ಫೀಲ್ ಮಾಡ್ತಾರೆ ಪೊಯಮ್ ಬರೆಯೋದಕ್ಕೆ. ಐ ರೈಟ್ ಅ ಲಾಟ್ ಆಫ್ ಪೊಯಮ್ಸ್, ನಾನು ಎಷ್ಟೊಂದು ಪೊಯಮ್ಸ್ ಬರಿತೀನಿ. ಆ ಫೀಲಿಂಗಲ್ಲಿದ್ದಾಗ ಬರಿತೀವಲ್ಲ ಆ ಪೊಯಮು, ಲೈಕ್ ಯುವರ್ ಹಾರ್ಟ್ ವಿಲ್ ಬಿ ಸ್ಪಿಲ್ಡ್ ಔಟ್. ನಿಮ್ಮ ಹಾರ್ಟನ್ನ ಆ ಪೇಪರ್ ಮೇಲೆ ಸ್ಪಿಲ್ ಮಾಡ್ತಾ ಇರೋವಂಥ ಫೀಲಿಂಗ್ನ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಟೈಮ್ಸ್ ಪೊಯಮ್ಸ್ ಬರಿಬೇಕಾದ್ರೆ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ಹೇಳ್ತಾ ಇರೋದು. ಪೊಯಮ್ ಬರಿಬೇಕಾದ್ರೆ ಸುಮ್ಮನೆ ಬಾಯಿಗೆ ಬಂದಿದ್ದು 4 ವರ್ಡ್ಸ್ನ ಹಾಕಿದ್ರೆ ಪೊಯಮ್ ಆಗೋದಿಲ್ಲ. ಪೊಯಮಲ್ಲಿ ದೇರ್ ವಿಲ್ ಬಿ ಸೋ ಮಚ್ ಆಫ್ ಫೀಲಿಂಗ್ಸ್. ಪ್ರತಿಯೊಂದು ಲೈನಲ್ಲೂ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಆ ಪರ್ಟಿಕ್ಯುಲರ್ ಸಿಚುವೇಶನ್ ನಮ್ಮ ಲೈಫಲ್ಲಿ. ಆ ಎಕ್ಸ್ಪೀರಿಯನ್ಸ್ನ ಪೊಯಮ್ ಮುಖಾಂತರ ಹೇಳೋದು. ಬೇಸಿಕ್ಲಿ ನಿಮ್ಮ ಹಾರ್ಟನ್ನ ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಇಡೋವಂಥದ್ದು. ಸುಮ್ಮನೆ ಇದೆ ಅಂತ ಮಾಡ್ತಾ ಇರೋದಲ್ಲ, ಇನ್ನೇನು ಮಾಡೋದು, ಜೀವನ ಹಿಂಗಿದೆ ಅಂತ ಜೀವನ ಮಾಡೋದಲ್ಲ. ಎಷ್ಟೊಂದು ಜನ ನನಗಿರುವಂಥ ಜೀವನ ಬೇಕು ಅಂತ ಹೇಳಿ ಪ್ರೇ ಮಾಡ್ತಾ ಇರ್ಬೋದು ದೇವ್ರ ಹತ್ರ ಇವಾಗ. ಲೈಕ್ ನಾವು ಆಫ್ಕೋರ್ಸ್ ನಾವು ಅದಕ್ಕಿಂತ ಬೆಟರ್ ಆಗಿರೋದು ಬೇಕು ಅಂತ ಪ್ರೇ ಮಾಡ್ತಾ ಇದ್ದೀವಿ. ಬಟ್ ಎಷ್ಟೊಂದು ಜನ ನಮ್ಮ ಹತ್ರ ಆಲ್ರೆಡಿ ಇರುವಂಥ ಲೈಫನ್ನ ಇಷ್ಟರ ಮಟ್ಟಿಗಾದರೂ ಸಮಾಧಾನ ಸಿಗಲಿ ಅನ್ನುವಂಥ ಒಂದು ಪ್ರೇಯರ್ಸ್ನ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೀವನ ಆಲ್ರೆಡಿ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಮೈ ಲೈಫ್ ಈಸ್ ಅ ಬ್ಲೆಸ್ಸಿಂಗ್. ದಟ್ ಈಸ್ ಯುವರ್ ಅಫರ್ಮೇಷನ್ ಗ್ರೂಪ್ ನಂಬರ್ 1. ಮೈ ಲೈಫ್ ಈಸ್ ಅ ಬ್ಲೆಸ್ಸಿಂಗ್. ಓಕೆ, ಸೊ ಮೈ ಲೈಫ್ ಈಸ್ ಅ ಬ್ಲೆಸ್ಸಿಂಗ್, ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ. ಸೊ ಆ ಬ್ಲೆಸ್ಸಿಂಗ್ ಎನರ್ಜಿ, ಆ ಗ್ರೇಟ್ಫುಲ್ ಎನರ್ಜಿ ನಿಮ್ಮ ಹಾರ್ಟನ್ನ ನೀವು ಮಾಡ್ತಾ ಇರೋ ಕೆಲಸದಲ್ಲಿ, ನಿಮ್ಮ ಹಾರ್ಟನ್ನ ನೀವು ಇರೋವಂಥ ಮನೆಯಲ್ಲಿ, ನಿಮ್ಮ ಹಾರ್ಟನ್ನ ನೀವು ಹೋಗೋವಂಥ ಜಾಗಗಳಲ್ಲಿ, ನಿಮ್ಮ ಮುಖದಲ್ಲಿರುವಂಥ ನಗುನಲ್ಲಿ, ನಿಮ್ಮ ಅಪ್ರಿಸಿಯೇಷನ್ ಯೂನಿವರ್ಸ್ ಕಡೆಗೆ, ನಿಮ್ಮ ಅಪ್ರಿಸಿಯೇಷನ್ ಆಲ್ರೆಡಿ ನಿಮ್ಮ ಹತ್ರ ಇರೋವಂಥ ₹1000 ಮೇಲೆ, ನಿಮ್ಮ ಅಪ್ರಿಸಿಯೇಷನ್ ಆಲ್ರೆಡಿ ಇರೋವಂಥ ಮನೆ ಮೇಲೆ, ನಿಮ್ಮ ಅಪ್ರಿಸಿಯೇಷನ್ ಆಲ್ರೆಡಿ ನಿಮ್ಮ ಹತ್ರ ಇರೋವಂಥ ಕೆಲಸದ ಮೇಲೆ. ಬಿಕಾಸ್ ನಮ್ಮ ಹತ್ರ ಇರೋದನ್ನು ನಾವು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತಂದರೆ ಯೂನಿವರ್ಸ್ ಪ್ರಕಾರ ನಮಗೆ ಆ ಸ್ವರ್ಗನೇ ತಂದುಕೊಟ್ರು ನಮ್ಗೆ ಅಪ್ರಿಸಿಯೇಷನ್ ಬರೋದಿಲ್ಲ. ಯಾಕೆಂದರೆ ದೇ ಡೋಂಟ್ ನೋ ಹೌ ಟು ಅಪ್ರಿಷಿಯೇಟ್ and be grateful. So be really grateful and happy and appreciate and fall in love and romanticize ನಿಮ್ಮ ಲೈಫನ್ನ. ಬಿಕಾಸ್ ಅಲ್ಲೇ ನಿಮ್ಮ ಮ್ಯಾಜಿಕ್ ಇರೋದು. ನಿಮ್ಮ ಬಿಗ್ಗೆಸ್ಟ್ ಆಪರ್ಚುನಿಟೀಸ್ನ, ಮ್ಯಾನಿಫೆಸ್ಟೇಷನ್ಸ್ನ ಅನ್ಲಾಕ್ ಮಾಡೋ ಅಂಥ ಕೆಪಾಸಿಟಿ ಇರೋದು ಈ ಪರ್ಟಿಕ್ಯುಲರ್ ಸಿಂಪ್ಲಿಫಿಕೇಷನ್ ಆಫ್ ಯುವರ್ ಲೈಫ್. ಓಕೆ, ಸೊ ರೊಮ್ಯಾಂಟಿಸೈಸಿಂಗ್ ನಿಮ್ಮ ಲೈಫ್ನ, ಸಿಂಪ್ಲಿಫೈಯಿಂಗ್ ಯುವರ್ ಲೈಫ್, ಬೀಯಿಂಗ್ ಗ್ರೇಟ್ಫುಲ್ ಆ್ಯಂಡ್ ಬೀಯಿಂಗ್ ಅಪ್ರಿಷಿಯೇಟಿವ್ ನೀವಿರೋವಂಥ ಜೀವನದ ಬಗ್ಗೆ ಈಸ್ ವಾಟ್ ವಿಲ್ ಅಟ್ರ್ಯಾಕ್ಟ್ ಲಾಟ್ ಆಫ್ ಮಿರಕಲ್ಸ್ ನಿಮ್ಮ ಲೈಫಲ್ಲಿ. ಬಿಕಾಸ್ ಎಷ್ಟೊಂದು ಮಿರಕಲ್ಸ್ ಬರೋದಿದೆ. ವಿ ಹ್ಯಾವ್ ಯೂನಿಕಾರ್ನ್ ಕಾರ್ಡ್ ವಿಚ್ ಈಸ್ ಆಲ್ ಅಬೌಟ್ ಮ್ಯಾಜಿಕ್ ಆ್ಯಂಡ್ ಮಿರಕಲ್ಸ್. ಸೆರೆಂಡಿಪಿಟಿ ಅಂತಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿರುವಂಥ ಜಾಗಕ್ಕೆ ರೀಚ್ ಆಗುವಂಥದ್ದು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿರುವಂಥ ಆಪರ್ಚುನಿಟೀಸ್ ನಮಗೆ ತರುವಂಥದ್ದು, ಕರೆಕ್ಟ್ ಆಗಿರುವಂಥ ಕೆಲಸ ಇರ್ಬೋದು, ಕರೆಕ್ಟ್ ಆಗಿರುವಂಥ ಪಾರ್ಟ್ನರ್ ಇರ್ಬೋದು. ಸೊ ಯೂನಿವರ್ಸ್ ಇಸ್ ಅಲೈನಿಂಗ್ ನಮಗೆ ಕರೆಕ್ಟಾಗಿ ಆಗಿರುವಂಥ ಮ್ಯಾಚ್ ಕಡೆಗೆ. ಬಟ್ ಯು ಶುಡ್ ಬಿ ಅ ಮ್ಯಾಚ್ ಫಸ್ಟ್. ಆ ಪರ್ಟಿಕ್ಯುಲರ್ ಆಗಿರುವಂಥದ್ದನ್ನು ನೀವು ಕೇಳ್ತಾ ಇರೋದನ್ನು ನಿಮ್ಮ ಎನರ್ಜಿ ಪ್ರಕಾರ ನೀವು ಮ್ಯಾಚ್ ಮಾಡಿದಾಗ ಯೂನಿವರ್ಸಿಗೆ ಇನ್ನೂ ಈಸಿ ಆಗುತ್ತೆ. ಬಿಕಾಸ್ ವೆನ್ ಯು ಅಪ್ರಿಷಿಯೇಟ್ ಲೈಫ್ ಅಪ್ರಿಷಿಯೇಟ್ಸ್. ಓಕೆ, ಸೊ ದಟ್ ಈಸ್ ಯುವರ್ ಮೆಸೇಜ್. ನೀವು ಅಪ್ರಿಷಿಯೇಟ್ ಮಾಡಿದಾಗ ಲೈಫನ್ನು ನಿಮಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಿಮ್ಮ ಅಫರ್ಮೇಷನು ಮೈ ಲೈಫ್ ಈಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗು. ಆಲ್ಸೋ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಬಗ್ಗೆ ಕೆಳಗಡೆ ಲಿಂಕ್ ಇದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಮಾಡಿ. ಇನ್ನು ಲೈಫಲ್ಲಿ ಹೇಗೆ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸಲ್ಲಿ ಡಿಸೆಂಬರ್ 2ನೇ ತಾರೀಕು ನಾನು ಮಾತಾಡ್ತೀನಿ. ಸೊ ಹೋಪ್ಫುಲಿ ಐ ವಿಲ್ ಸಿ ಯು ಆನ್ ಡಿಸೆಂಬರ್ 22nd. ಆಲ್ರೈಟ್, ಸೊ ಟೇಕ್ ಕೇರ್. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್. ನಂಬರ್ 2, ನೀವು ಕ್ಯಾಮಮೈಲ್ ಟೀನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ದೇರ್ ಆರ್ ಲಾಡ್ ಆಫ್ ಸೈನ್ಸ್ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ನು ನಿಮಗೆ ಏನೋ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಕೆಲವೊಂದನ್ನು ಕನ್ಫರ್ಮ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಈ ಸಮಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಬಟ್ ನೀವು ಆ ಇನ್ಫಾರ್ಮೇಷನನ್ನು ಕೊಡ್ತಾ ಇರುವಂಥ ಸೈನ್ಸನ್ನು ನೀವು ನೋಡ್ತಾ ಇದ್ದೀರಾ, ಅಥವಾ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡಲ್ಲಿ ಅನ್ನೋವಂಥ ಪ್ರಶ್ನೆನ ಕೇಳ್ತಾ ಇರೋದು ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಐ ಕೈಂಡ್ ಆಫ್ ಫೀಲ್ ಲಾಡ್ ಆಫ್
ಲಾಟ್ ಆಫ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ನಿಮ್ಮ ಲೈಫಲ್ಲಿ ಸ್ವಲ್ಪ ರೆಗ್ಯುಲರ್ ಆಗಿರೋದಕ್ಕಿಂತ ಜಾಸ್ತಿ ಬರ್ತಾ ಇರೋದು. ಯೂನಿವರ್ಸ್ ಬಂದು ಲೈಕ್ ಇಟ್ ಇಸ್ ಕನ್ಫರ್ಮಿಂಗ್ ಸಮಥಿಂಗ್ ತುಂಬ ಸ್ಟ್ರಾಂಗ್ ಆಗಿ ಇದಾಗ್ತಾ ಇದೆ, ಇದು ಬರ್ತಾ ಇದೆ, ದೇರ್ ಇಸ್ ಅ ಬಿಗ್ ಚೇಂಜ್, ದೇರ್ ಇಸ್ ಅ ಬಿಗ್ ಶಿಫ್ಟ್. ನೀವು ಅಂದ್ಕೊಳ್ತಾ ಇರೋವಂಥದ್ದು ಬ್ಯಾಕ್ ಎಂಡಲ್ಲಿ ಆಗ್ತಾ ಇದೆ ಅಥವಾ ಬ್ಯಾಕ್ ಗ್ರೌಂಡಲ್ಲಿ ಆಗ್ತಾ ಇದೆ, ಡೋಂಟ್ ಓವರ್ ಥಿಂಕ್, ಇಟ್ ಇಸ್ ಹ್ಯಾಪನಿಂಗ್ ಅನ್ನೋವಂಥ ಸೂಚನೆಗಳನ್ನ ಸಂದೇಶಗಳನ್ನ ಯೂನಿವರ್ಸು ನಿಮಗೆ ಕೊಡ್ತಾ ಇರ್ಬೋದು. ಇಂಟ್ಯೂಟಿವ್ಲಿ ಆಲ್ಸೋ ನಿಮಗೆ ಆ ಫೀಲಿಂಗ್ ಇರ್ಬೋದು, ಹೌದು ಏನೋ ಆಗ್ತಿದೆ ಅಂತ ಹೇಳಿ, ಬಟ್ ನೀವು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇರ್ಬೋದು. ಅದ್ರ ಬಗ್ಗೆ ಇದಾಗಲಿಲ್ಲ ಅಂದರೆ ಏನು ಮಾಡೋದು, ಇದು ಇಷ್ಟು ಟೈಮ್ ಒಳಗಡೆ ಆಗಲಿಲ್ಲ ಅಂದರೆ ಏನು ಮಾಡೋದು, ಅಥವಾ ಇದಾಗುತ್ತಾ ಆಗಲ್ವಾ, ನಾನೇ ಓವರ್ ಪಾಸಿಟಿವ್ ಆಗಿರೋ ಪ್ರಯತ್ನ ಪಡ್ತಾ ಇದ್ದೀನ. ಸೊ ದೆರ್ ಈಸ್ ಅ ಲಾಟ್ ಆಫ್ ಬ್ಯಾಕ್ ಆ್ಯಂಡ್ ಫೋರ್ತ್ ಟಾಕಿಂಗ್ ನಿಮ್ಮ ಮೈಂಡಲ್ಲಿ. ವೆನ್ ಐ ಕನೆಕ್ಟ್, ನಿಮ್ಮ ಮೈಂಡಲ್ಲಿ ಬಂದು ದೇರ್ ಇಸ್ ಪರ ವಿರೋಧ ನೀವೇ ಮಾತಾಡ್ಕೊಳ್ತಾ ಇರೋ ಥರ ಇದೆ ಒಂದು ಸಿಚುವೇಶನ್ ಬಗ್ಗೆ, ಅಥವಾ ಒಂದು ಐ ಡೋಂಟ್ ನೋ ವಾಟ್ ಎವರ್ ನೀವು ಈಗ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇರೋದು, ಅಥವಾ ನಿಮ್ಮ ಜೀವನದಲ್ಲಿ ನಡೀತಾ ಇರೋವಂಥ ಸಿಚುವೇಶನ್ ಬಗ್ಗೆ ನೀವೇ ಪರ ನೀವೇ ವಿರೋಧ ಮಾತಾಡ್ಕೊಳ್ತಾ ಇರೋ ಥರ ಇದೆ. ಆ್ಯಂಡ್ ನಿಮ್ಮನ್ನು ನೀವೇ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರೋ ಥರ ಇದೆ. ಬಟ್ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ನೋ ಲೈಕ್ ಇಲ್ಲ, ನಾವು ಅಂದ್ಕೊಳ್ತಾ ಇರೋ ಥರ ಅಲ್ಲ ಇದು, ಆ್ಯಕ್ಚುಲಿ ಸಮಥಿಂಗ್ ಗುಡ್ ಈಸ್ ಹ್ಯಾಪನಿಂಗ್, ಆ್ಯಕ್ಚುಲಿ ಸಮಥಿಂಗ್ ಬೆಟರ್ ಈಸ್ ಹ್ಯಾಪನಿಂಗ್, ದೆರ್ ಇಸ್ ಅ ಬಿಗ್ ಶಿಫ್ಟ್, ಸಮಥಿಂಗ್ ಇಸ್ ಚೇಂಜಿಂಗ್, ಏನೋ ಆಗ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ ಅನ್ನೋಂಥ ಫೀಲಿಂಗು ನಿಮಗೆ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಮೊದಲನೇದು ಕಾಮ್ ಯುವರ್ ಸೆಲ್ಫ್ ಡೌನ್, ರಿಲ್ಯಾಕ್ಸ್ ಅ ಲಾಟ್. ಯಾಕೆಂದರೆ ನಿಮ್ಮ ಇಂಟ್ಯೂಷನು ಈಸ್ ರೈಟ್ ಆನ್ ಪಾಯಿಂಟ್. ಓಕೆ, ನಿಮ್ಮ ಇಂಟ್ಯೂಷನ್ ಈಸ್ ಆನ್ ಟಾರ್ಗೆಟ್, ಬಟ್ ನೀವು ಅದನ್ನು ಕನ್ಫ್ಯೂಸ್ ಮಾಡಿ ಅದರ ಮೀನಿಂಗ್ನ ಡಿಫ್ರೆಂಟಾಗಿ ತೊಗೊಂಡು ಇದು ಓವರ್ ಥಿಂಕ್ ಮಾಡ್ತಾ ಇರ್ಬೋದು ಈ ಸಮಯದಲ್ಲಿ. ಸೊ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಕ್ಯಾಮೊಮೈಲ್ ಟೀ ಬಂದು ಇಟ್ ಈಸ್ ಅ ರಿಲ್ಯಾಕ್ಸಿಂಗ್ ಕಾಮಿಂಗ್ ಟೀ. ಬೈ ಕ್ಯಾಮೊಮೈಲ್ ಟೀ ಎಸ್ಪೆಷಲಿ ಮಲ್ಕೊಳ್ಳೋಕೆ ಮುಂಚೆ ಕುಡಿದ್ರೆ ಒಂದು ಹಾಫ್ ಆನ್ ಅವರ್ 1 hour ಮುಂಚೆ ಯುಲ್ ಸ್ಲೀಪ್, ಯುವರ್ ಸ್ಲೀಪ್ ಕ್ವಾಲಿಟಿ ವಿಲ್ ಬಿ ಬೆಟರ್ ಅಂತ ಕೂಡ ಹೇಳ್ತಾರೆ. ದಿಸ್ ಇಸ್ ಅ ವೆರಿ ಕಾಮಿಂಗ್ ಆ್ಯಂಡ್ ವೆರಿ ಸೂದಿಂಗ್, ವೆರಿ ಕಂಫರ್ಟಬಲ್ ಟೀ ಇದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕಾಮ್ ಯುವರ್ ಸೆಲ್ಫ್. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ನಿಜ, ನಿಮ್ಮ ಇಂಟ್ಯೂಷನ್ ಕನ್ಫರ್ಮ್ ಮಾಡ್ತಾ ಇರೋದು ನಿಜ. ನಿಮ್ಮ ಸುತ್ತಮುತ್ತ ಇರೋ ಸೈನ್ಸ್ ಎಲ್ಲನೂ ಯೂನಿವರ್ಸ್ ಕೊಡ್ತಾ ಇರೋದು ಇಟ್ ಈಸ್ ಹ್ಯಾಪನಿಂಗ್, ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್. ಆ್ಯಂಡ್ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದು ಆಗ್ತಾ ಇದೆ, ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತೆ ಹೇಳ್ತಾ ಇರೋ ಥರ ಇದೆ. ನೀವು ಯಾವುದಕ್ಕಾದ್ರೂ ವೇಟ್ ಮಾಡ್ತಿದ್ರೆ, ಇದು ಯಾವಾಗ ಬರುತ್ತೆ, ಈ ನ್ಯೂಸ್ ಯಾವಾಗ ಬರುತ್ತೆ, ಅಥವಾ ಈ ರಿಸಲ್ಟ್ ಯಾವಾಗ ಬರುತ್ತೆ, ಅಥವಾ ಈ ಇನ್ಫಾರ್ಮೇಷನ್ ಯಾವಾಗ ಬರುತ್ತೆ, ಅಥವಾ ಈ ಮ್ಯಾನಿಫೆಸ್ಟೇಷನ್ ಯಾವಾಗ ಬರುತ್ತೆ ಅಂತ ಹೇಳಿ ನೀವು ವೇಟಿಂಗ್ ಪೀರಿಯಡಲ್ಲಿದ್ದರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದಿದ್ದು, ನೀವು ವೇಟಿಂಗ್ ಪೀರಿಯಡಲ್ಲಿ ನೀವು ರೆಸ್ಟ್ಲೆಸ್ ಆಗಿದ್ದಷ್ಟು ನೀವು ಏನೇನೋ ರಿಸೀವ್ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದಿನ್ನೂ ಹೆಚ್ಚು ದೂರ ಹೊಟ್ಟೋಗುತ್ತೆ, ಅಥವಾ ಬರೋದು ಡಿಲೇ ಆಗುತ್ತೆ. ಸೊ ಡೋಂಟ್ ಓವರ್ ಥಿಂಕ್, ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಆಲ್ರೆಡಿ ಎನರ್ಜಿ ಬಂದು ಮೋಷನಲ್ಲಿದೆ, ಮೊಮೆಂಟಮಲ್ಲಿದೆ. ಇಟ್ ಈಸ್ ಹ್ಯಾಪನಿಂಗ್, ಸಮಥಿಂಗ್ ಈಸ್ ಹ್ಯಾಪನಿಂಗ್. ಸೊ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಡ್ರಿಂಕ್ ಅ ಕ್ಯಾಮೊಮೈಲ್ ಟೀ. ಆ ವೇಟಿಂಗ್ ಪೀರಿಯಡಲ್ಲಿ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ನಿಮಗೆ ಖುಷಿ ಕೊಡೋ ಅಂಥ ಕೆಲಸಗಳನ್ನ ಮಾಡ್ತಾಯಿರಿ, ಹಾಬೀಸಲ್ಲಿ ತೊಡಗಿಸ್ಕೊಳ್ಳಿ, ಅಥವಾ ಹೆಲ್ತ್ ಇಂಪ್ರೂವ್ಮೆಂಟಲ್ಲಿ ತೊಡಗಿಸ್ಕೊಳ್ಳಿ, ಅಥವಾ ಬಿಸ್ನೆಸ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಗೆಟ್ ಬ್ಯುಸಿ ಲೈಫಲ್ಲಿ. ನಮಗೇನು ಬೇಕು ಅದಕ್ಕೆ ವೇಟ್ ಮಾಡಿಕೊಂಡು ನಮ್ಮ ಜೀವನನ ಪೋಸ್ಟ್ಪೋನ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ಖುಷಿನ ಪೋಸ್ಟ್ಪೋನ್ ಮಾಡೋದಕ್ಕಾಗೋದಿಲ್ಲ. ಈ ಬಿಸ್ನೆಸ್ ಬ್ರೇಕ್ ಥ್ರೂ ಬಂದಾಗಲೇ ನಂಗೆ ಖುಷಿ ಆಗೋದು, ನನ್ನ ಪಾರ್ಟ್ನರ್ ನನ್ನ ಲೈಫಿಗೆ ಬಂದಾಗಲೇ ನಾನು ನೆಮ್ಮದಿಯಾಗಿರೋಕ್ಕಾಗೋದು, ನನಗೆ ಈ ಕೆಲಸ ಸಿಕ್ಕಿದಾಗಲೇ ನನಗೆ ನೆಕ್ಸ್ಟ್ ಸ್ಮೈಲ್ ಮಾಡೋಕ್ಕಾಗೋದು, ಅಲ್ಲಿ ತನಕ ನನ್ನ ಬಾಡಿನ ಟೆನ್ಸ್ ಆಗಿ, ನನ್ನ ಜಾನ ಟೆನ್ಸ್ ಆಗಿ ಟೈಟಾಗಿ ಇಟ್ಕೊಂಡು ಕೂತ್ಕೊಳ್ತೀನಿ ಅಂತಂದರೆ ಲೈಕ್ ವಿ ಆರ್ ವೇಸ್ಟಿಂಗ್ ಅವರ್ ಲೈಫ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜೀವನ ಯಾವುದೋ ಒಂದು ಬಂದಾಗ ಶುರು ಆಗೋದಲ್ಲ, ಜೀವನ ಆಲ್ರೆಡಿ ಆಗ್ತಾ ಇದೆ, ಇವತ್ತಾಗ್ತಾ ಇದೆ, ಈ ಸಮಯದಲ್ಲಿ ಆಗ್ತಾ ಇದೆ, ಈ ಕ್ಷಣದಲ್ಲಿ ನಿಮ್ಮ ಜೀವನ ನಡೀತಾ ಇದೆ ಆಲ್ರೆಡಿ. ಸೊ ಫೋಕಸ್ ಆನ್ ದ ಪ್ರೆಸೆಂಟ್ ಮೂಮೆಂಟ್. ಈ ಸಮಯದಲ್ಲಿ ಏನಾಗ್ತಾ ಇದೆ, ಈ ಸಮಯದಲ್ಲಿ ನಿಮ್ಮ ಮೂಡ್ ಯಾವ ರೀತಿ ಇದೆ, ಈ ಸಮಯದಲ್ಲಿ ನಿಮ್ಮ ಹಾಬೀಸ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ಇವತ್ತಿನ ದಿನನ ನಾನು ಹೇಗೆ ಖುಷಿಯಾಗಿ ಲೀಡ್ ಮಾಡೋದು, ಇವತ್ತಿನ ದಿನನ ನಾನು ಹೇಗೆ ಸಮಾಧಾನವಾಗಿ ಲೀಡ್ ಮಾಡೋದು, ಹೇಗೆ ನನ್ನ ಜೀವನದಲ್ಲಿ ಆ ಪೀಸ್ ಆಫ್ ಮೈಂಡ್ನ ತರೋದು, ಹೇಗೆ ಹೆಚ್ಚು ರಿಲ್ಯಾಕ್ಸ್ ಮಾಡೋದು. ಲೈಕ್ ಫೋಕಸ್ ಆನ್ ದ ನೌ, ಫೋಕಸ್ ಆನ್ ದ ಪ್ರೆಸೆಂಟ್ ಮೊಮೆಂಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿಕಾಸ್ ಜೀವನ ಆಗ್ತಾ ಇರೋದು ಈ ಪ್ರೆಸೆಂಟ್ ಮೊಮೆಂಟಲ್ಲಿ. ಯಾವತ್ತೋ ಬರೋ ಮ್ಯಾನಿಫೆಸ್ಟೇಷನ್ ಪಾಯಿಂಟಿಂದ ಜೀವನ ಶುರು ಆಗೋದಲ್ಲ. ಪ್ರತಿಯೊಂದು ಹುಸ್ರು ನಾವು ತೊಗೊಂಡು ಬಿಡ್ತಾ ಇದ್ದೀವಿ ಅಂದರೆ ನಮ್ಮ ಜೀವನ ಈ ಹುಸ್ರಲ್ಲೇ
ನಿಂತಿರೋದು, ನಾವು ತೊಗೊಳ್ತಾ ಇರೋ ಈ ಉಸಿರು, ಈ ಸಿಚುವೇಶನು, ನೀವು ಕೂತಿರೋಂಥ ಸೋಫಾ ಮೇಲೆ ನೀವು ಇಟ್ಕೊಂಡಿರೋಂಥ ಫೋನು, ನನ್ನ ಧ್ವನಿ ನಿಮ್ಮ ಕಿವಿಗೆ ಬೀಳ್ತಾ ಇರೋವಂಥದ್ದು, ನಿಮ್ಮ ಸುತ್ತ ಟಿ ವಿ ನಡೀತಿರ್ಬೋದು ಅಥವಾ ಬೇರೆ ಯಾರು ಓಡಾಡ್ತಿರ್ಬೋದು. ದಿಸ್ ಈಸ್ ವೇರ್ ಲೈಫ್ ಇಸ್ ಹ್ಯಾಪನಿಂಗ್. ಲೈಫ್ ಈಸ್ ಹ್ಯಾಪನಿಂಗ್ ರೈಟ್ ನೌ, ಹಿಯರ್ ಆ್ಯಂಡ್ ನೌ. ಸೊ ಅದು ಇಂಪಾರ್ಟೆಂಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾವುದೋ ದಿನಕ್ಕೆ, ಯಾವುದೋ ಒಂದು ಸಿಚುವೇಶನ್ಗೆ, ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ಗೆ, ಯಾರೋ ಒಂದು ಪಾರ್ಟ್ನರಿಗೆ, ಯಾವುದೋ ಒಂದು ಪರಿಸ್ಥಿತಿಗೆ ವೇಟ್ ಮಾಡ್ದಿರಾ. ಲೈಕ್ ಕ್ಯಾನ್ ವಿ ಲಿವ್ ರೈಟ್ ನೌ? ನಮ್ಮ ಜೀವನ, ಈಗ ನಡೀತಾ ಇರೋವಂಥ ಜೀವನದಲ್ಲಿ, ಈ ಮೊಮೆಂಟಲ್ಲಿ, ಈ ಕ್ಷಣದಲ್ಲಿ ನಾನು ಹೇಗೆ ಖುಷಿಯಾಗಿರೋದು, ಹೇಗೆ ನನ್ನ ಖುಷಿನ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದು, ಹೇಗೆ ನಾನು ಸಮಾಧಾನನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ನಾವು ಆ ಸಮಾಧಾನವಾಗಿರುವಂಥ, ಪೀಸ್ಫುಲ್ ಆಗಿರುವಂಥ ಆ ಮೈಂಡ್ ಸೆಟ್ಟಲ್ಲಿದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಲೈಫಿಗೆ ಸ್ಲಿಪ್ ಆಗೋದು, ಲೈಕ್ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಲೈಕ್ ನಮಗೆ ಬೇಡ ಅಂತ ಅಂದ್ರೂ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಲೈಫಿಗೆ ಎಂಟರ್ ಆಗುತ್ತೆ. ಬಿಕಾಸ್ ವಿಲ್ ಬಿ ಸೋ ಪೀಸ್ಫುಲ್ ಆ್ಯಂಡ್ ಕಾಮ್. ನಾವು ಯಾವುದೋ ಒಂದು ವೇಟ್ ಮಾಡ್ತಾ ಇಲ್ಲ, ನಮ್ಮ ಖುಷಿನ ಆ ಒಂದು ಸಿಚುವೇಶನ್ಗೆ ಹುಕ್ ಮಾಡಿಬಿಟ್ಟು ಅಲ್ಲಿಂದ ನಾನು ಖುಷಿಯಾಗಿರ್ತೀನಿ, ಆವತ್ತಿಂದ ಖುಷಿಯಾಗಿರ್ತೀನಿ. ಅಲ್ಲ, ನನ್ನ ಖುಷಿ ಯಾವುದೋ ಒಂದು ಪರಿಸ್ಥಿತಿ ಅಥವಾ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ಖುಷಿ ಈ ಮೊಮೆಂಟಲ್ಲಿ ನಾನು ಹುಡ್ಕೊಳ್ಳೋದು. ಆ್ಯಂಡ್ ಆಲ್ಸೋ ಹ್ಯಾಪಿನೆಸ್ ಇಸ್ ಅ ಚಾಯ್ಸ್ ಅಂತ ಹೇಳ್ತಾರೆ. ಖುಷಿ ಅನ್ನೋದು ನಾವು ಮಾಡಬೇಕಾಗಿರುವಂಥ ನಿರ್ಧಾರ. ನಾನು ಖುಷಿಯಾಗಿರ್ತೀನಿ ಅನ್ನುವಂಥದ್ದು ಬಂದು ನಿರ್ಧಾರ. ಆ ನಿರ್ಧಾರ ಬಂದು ಯಾವುದೋ ಸಿಚುವೇಶನ್ ಮೇಲೋ, ವ್ಯಕ್ತಿ ಮೇಲೋ, ಯಾವುದೋ ಒಂದು ಇಂಪ್ರೂವ್ಮೆಂಟ್ ಮೇಲೇನೋ ನಿಂತಿರೋದಿಲ್ಲ. ಏನಿರಲಿ, ಇಲ್ಲ ಅಂದ್ರೂ ಆ ಖುಷಿನ, ಆ ನಗುನ ನಮ್ಮ ಮುಖದಲ್ಲಿ ತಂದ್ಕೊಳ್ಳೋ ಅನ್ನೋದು ನಿರ್ಧಾರ ಅಂತ ಹೇಳ್ತಾರೆ. ಸೊ ಆ ನಿರ್ಧಾರನ ನೀವು ಮಾಡಬೇಕಾಗಿರೋದು, ಐ ವಿಲ್ ಬಿ ಹ್ಯಾಪಿ ರೈಟ್ ನೌ, I'll be relaxed right now, I am present, I am here right now. ಸೊ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಾಕ್ಟೀಸಸ್ ಇವಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾವುದೋ ಒಂದು ದಿನಕ್ಕೋಸ್ಕರ ವೇಟ್ ಮಾಡಬೇಡಿ ನೀವು ಸೆಲೆಬ್ರೇಟ್ ಮಾಡೋದಕ್ಕೆ. ಲೈಕ್ ಈ ಸೆಲೆಬ್ರೇಷನ್ನು ಅಥವಾ ಈ ಪಾರ್ಟಿಗೆ ಹೋಗಬೇಕಂದ್ರೆ, ಈ ಟ್ರಾವೆಲಿಗೆ ಹೋಗ್ಬೇಕಂತ ಅಂದರೆ, ಹೋಗಿ ಆ ಚಾಕ್ಲೇಟ್ ಕೇಕ್ ತಿನ್ನಬೇಕಂತ ಅಂದರೆ, ಯಾವುದೋ ಒಂದು ಸಿಚುವೇಶನ್ಗೆ, ಯಾವುದಾದ್ರೂ ಬರ್ತಡೇ ಬಂದಾಗ ಹೋಗಿ ನಾನು ಚಾಕ್ಲೇಟ್ ಕೇಕ್ ತಿಂತೀನಿ ಅಥವಾ ಆವಾಗ ಆರ್ಡ್ರ್ ಮಾಡ್ತೀನಿ. ಅಲ್ಲ, ನಿಮಗೆ ತಿನ್ಬೇಕು ಅನ್ಸುತ್ತೆ ಚಾಕ್ಲೇಟ್ ಕೇಕ್ ಅಂತಂದರೆ, ಬರ್ತಡೇ ಬೇಕಿಲ್ಲ, ಯಾವುದೇ ಅಕೇಶನ್ ಬೇಕಿಲ್ಲ, ಯಾವುದೇ ಸೆಲೆಬ್ರೇಷನ್ ಬೇಕಿಲ್ಲ, ಯು ಕ್ಯಾನ್ ಜಸ್ಟ್ ಆರ್ಡರ್ ಆ್ಯಂಡ್ ಈಟ್ ನಿಮ್ಮ ಚಾಕ್ಲೇಟ್ ಕೇಕ್ನ. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್? ನಿಮ್ಮ ಖುಷಿನ, ನಿಮ್ಮ ಸೆಲೆಬ್ರೇಷನನ್ನು ಪೋಸ್ಟ್ಪೋನ್ ಮಾಡಬೇಡಿ, ಮತ್ತು ಯಾವುದೋ ಒಂದು ಸಿಚುವೇಶನ್ಗೋಸ್ಕರ ವೇಟ್ ಮಾಡಬೇಡಿ. ಸೆಲೆಬ್ರೇಟ್ ಟುಡೇ, ಸೆಲೆಬ್ರೇಟ್ ನೌ ಅಂತ ಹೇಳ್ತಾ ಇರೋದು. ಬಿ ಹ್ಯಾಪಿ ಟುಡೇ, ಬಿ ಹ್ಯಾಪಿ ನೌ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆಗಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ. ಆಗಬೇಕಾಗಿರೋದನ್ನ ಯಾರೂ ತಡೆಯೋದಕ್ಕಾಗೋದಿಲ್ಲ. ನಾವು ಯೋಚನೆ ಮಾಡಿದ ಮಾತ್ರಕ್ಕೆ ನಮಗೆ ಬೇಕಾಗಿರೋದು ಇವಾಗ ಬಂದುಬಿಡೋದಿಲ್ಲ. ನಮಗೆ ಕತ್ಲು ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಇದ್ದಕ್ಕಿದ್ದಂಗೆ ಬಿಸಿಲು ಬಂದುಬಿಡೋದಿಲ್ಲ, ಬೆಳಗ್ಗೆ ಆಗೋಗೋದಿಲ್ಲ. 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ಕತ್ಲಲ್ಲಿ ಇರಲೇಬೇಕು ಅಂದರೆ ಕತ್ಲಲ್ಲಿ ಇರಲೇಬೇಕಾಗತ್ತೆ. ನಮಗೆ ರೆಸ್ಟ್ಲೆಸ್ ಆದ ಮಾತ್ರಕ್ಕೆ ಬೇಗ ಬೆಳಗ್ಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮಳೆ ಬರ್ತಾ ಇದ್ದರೆ ಲೆಟ್ ಇಟ್ ರೇನ್ ಅಂತ ಒಂದು ಬುದ್ಧಿಸ್ಟ್ ಸೇಯಿಂಗ್ ಇದೆ. ಲೈಕ್ ವೆನ್ ಇಟ್ ಈಸ್ ರೈನಿಂಗ್ ಲೆಟ್ ಇಟ್ ರೇನ್. ಮಳೆ ಬರ್ತಿದೆ ಅಂತ ನಾವು ಕೋಪ ಮಾಡ್ಕೊಂಡಿದ್ದು ಮಾತ್ರಕ್ಕೆ ಮಳೆ ನಿಂತೋಗೋದಿಲ್ಲ. ದಟ್ ಈಸ್ ನೇಚರ್. ಮಳೆ ಬರ್ತಿದೆ 2 ಅವರ್ ಬರುತ್ತೆ ಅಂತಂದರೆ ಅದು ಬಂದೇ ಬರುತ್ತೆ. ಲೈಕ್ ನಾವು ಕೋಪ ಮಾಡ್ಕೊಂಡ್ರೂ ಬರುತ್ತೆ, ಕೋಪ ಮಾಡ್ಕೊಳ್ಳಿಲ್ಲ ಅಂದರೂ ಬರುತ್ತೆ, ನಮ್ಗೆ ಇಷ್ಟ ಇದ್ರೂ ಬರುತ್ತೆ, ಇಷ್ಟ ಇಲ್ಲ ಅಂದರೂ ಬರುತ್ತೆ. ಬಟ್ ಅಕ್ಸೆಪ್ಟೆನ್ಸ್, ಓಕೆ ಇಟ್ ಈಸ್ ರೈನಿಂಗ್. ವೆನ್ ಇಟ್ಸ್ ರೈನಿಂಗ್ ಲೆಟ್ ಇಟ್ ರೇನ್. ವೆನ್ ಇಟ್ ಈಸ್ ನೈಟ್ ಲೆಟ್ ಇಟ್ ಬಿ ನೈಟ್. ಓಕೆ, ಸೊ ರಾತ್ರಿ ಇದೆ, ಅದ್ರ ಬಗ್ಗೆ ನಾವು ಫೈಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದಿದ್ದು. ಆ ಕತ್ಲಲ್ಲಿ ನಾವು ಖುಷಿನ ಹುಡ್ಕೊಳ್ಳೋದು, ಆ ಮಳೆನಲ್ಲಿ ಖುಷಿನ ಹುಡ್ಕೊಳ್ಳೋದು. ಐ ಆಮ್ ನಾಟ್ ಟೆಲ್ಲಿಂಗ್ ಮಳೆ ಒಂದು ಬೇಜಾರು ಮಾಡ್ಕೊಳ್ಳೋಂಥ ವಿಚಾರ ಅಂತಲ್ಲ. ಜಸ್ಟ್ ಆ್ಯಸ್ ಅನ್ ಎಕ್ಸಾಂಪಲ್, ನಾವೆಲ್ಲೋ ಹೊರಗಡೆ ಹೋಗಬೇಕಾಗಿರುತ್ತೆ, ಇದಕ್ಕಿದಂಗೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನನ್ನ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಯಿತು, ಈ ಮಳೆ ಇವಾಗಲೇ ಬರಬೇಕಂದ್ರೆ ಏನು ಪ್ರಯೋಜನ? ದಟ್ ಈಸ್ ದ ಡಮೆಸ್ಟ್ ಥಿಂಗ್. ನಾವು ಲೈಕ್ ವಿ ಕ್ಯಾನ್ ಆಸ್ಕ್ ನೇಚರ್ನ, ಇವಾಗಲೇ ಮಳೆ ಬರಬೇಕಿತ್ತ ನೀನು ಅಂದರೆ, ಲೈಕ್ ವಾಟ್? ನಿಮಗೋಸ್ಕರ ನೇಚರ್ನ ಸ್ಟಾಪ್ ಮಾಡೋದಕ್ಕಾಗಲ್ಲ. ಮಳೆ ಬಂತು, ಸೊ ನಾನು ಹೆಂಗೆ ಪ್ರೊಡಕ್ಟಿವ್ ಆಗಿ ಆ ಮಳೆನ ಉಪಯೋಗಿಸ್ಕೊಳ್ಳೋದು? ಇಲ್ಲ, ನಾನು ಪ್ಲ್ಯಾನ್ನ ಪೋಸ್ಟ್ಪೋನ್ ಮಾಡ್ಕೋಬೇಕು, ಇಲ್ಲ ಅಂಬ್ರೆಲಾ ತೊಗೊಂಡು ಹೋಗಬೇಕು. ದಟ್ ಈಸ್ ಅ ಪ್ರಾಕ್ಟಿಕಲ್ ವೇ, ಪ್ರಾಕ್ಟಿಕಲ್ ಅಪ್ರೋಚ್ ಆ ಸಿಚುವೇಶನ್ಗೆ. ಬೇಡದೇ ಇರೋ ಕ್ವಶನ್ಸ್ ಕೇಳಿದ್ರೆ ಯಾರು ಉತ್ತರ ಕೊಡೋದಕ್ಕಾಗಲ್ಲ. ಮಳೆ ಬರ್ತಿದೆ, ಯು ಜಸ್ಟ್ ಹ್ಯಾವ್ ಟು ಚೇಂಜ್ ದ ಪ್ಲ್ಯಾನ್. ಓಕೆ, ಸೊ ಬಿ ಫ್ಲೆಕ್ಸಿಬಲ್, ಬಿ ರೆಡಿ. ಸಿಚುವೇಶನನ್ನು ಹೇಗೆ ನಾನು ಪ್ರಾಕ್ಟಿಕಲ್ ಆಗಿ ಸಾಲ್ವ್ ಮಾಡೋದು ಅಂತ ಹೇಳಿ. ಹೀಗೆ ಯಾಕೆ ಆಗಬೇಕಿತ್ತು ಅಂದರೆ, ದೆರ್ ಇಸ್ ನೋಬಡಿ ವಿಲ್ ಆನ್ಸರ್ ಅದಕ್ಕೆ. ಆಗ್ತಿದೆ, ಬಟ್ ಈ ಸಿಚುವೇಶನನ್ನು ನಾನು ಹೇಗೆ ನನಗೆ ಉಪಯೋಗ ಆಗೋ ಥರ ಬದಲಾಯಿಸ್ಕೊಳ್ಬಹುದು, ಇದರ ಅಪ್ರೋಚನ್ನ ನಾನು ಹೇಗೆ
ಡೀಲ್ ಮಾಡೋದು, ಈ ಸಿಚುವೇಶನನ್ನು ಹೇಗೆ ನಾನು ಹ್ಯಾಂಡಲ್ ಮಾಡ್ತೀನಿ, ಅಲ್ಲಿ ಮಾತ್ರನೇ ನಮ್ಮ ಪವರ್ ಇರೋದು. ಸಿಚುವೇಶನ್ಗೆ ನಾವು ನಮ್ಮ ವೀಕ್ನೆಸ್ಸು, ಈ ಸಿಚುವೇಶನ್ನೇ ಬಂದು ನಮ್ಮ ವೀಕ್ನೆಸ್ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಪ್ರತಿ ಸಿಚುವೇಶನಲ್ಲೂ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಪೀಸ್ ಆಫ್ ಮೈಂಡ್ ನಿಂತಿರೋದು ಪ್ರತಿದಿನದ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಸೊ ಬಿ ಫ್ಲೆಕ್ಸಿಬಲ್ ಅಂತ ಹೇಳಿ. ಕೆಲವೊಂದು ಪ್ಲ್ಯಾನ್ಸು ನಾವು ಅಂದ್ಕೊಂಡಿರೋ ಥರ ವರ್ಕ್ ಆಗದೆ ಇರ್ಬೋದು, ನಾವು ಬುಕ್ ಮಾಡಿರೋ ಊಬರ್ ಕ್ಯಾನ್ಸಲ್ ಆಗೋಗ್ಬೋದು, ಲೈಕ್ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಗ್ಬೋದು ಅಥವಾ ಟ್ರಿಪ್ ಪೋಸ್ಟ್ಪೋನ್ ಆಗ್ಬೋದು. ವಾಟ್ ಎವರ್ ಇಟ್ ಈಸ್, ದೇರ್ ಈಸ್ ಅ ರೀಸನ್ ಅದೆಲ್ಲ ಆಗ್ತಾ ಇರೋದಕ್ಕೆ. ಅಥವಾ ಅದು ಆಗೋದಕ್ಕೆ ಮೇ ಬಿ ನಾವು ಅದಕ್ಕಿಂತ ಬೆಟರ್ ವೆಕೇಷನ್ಗೆ ಹೋಗಬೇಕಾಗಿ ಬಂದಿರ್ಬೋದು, ಅದಕ್ಕಿಂತ ಬೆಟರ್ ರಿಲೇಷನ್ಶಿಪ್ಗೆ ಎಂಟರ್ ಆಗಬೇಕಾಗಿ ಬಂದಿರ್ಬೋದು. ಲೈಕ್ 9 ಮಂತ್ಸಿಗೆ ಮುಂಚೆ ಮಗು ಬಂದರೆ ಇಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಸೊ ಆ ಟೈಮಿಗೆ ಅದು ಬರಬೇಕಾಗಿರೋದು. ಸೊ ದೆರ್ ಇಸ್ ಅ ಸೆನ್ಸ್ ಆಫ್ ನೇಚರ್ ಇನ್ವಾಲ್ವ್ಡ್, ನಿಮ್ಮ ಡಿವೈನ್ ಟೈಮಿಂಗ್ ಇನ್ವಾಲ್ವ್ ಆಗಿರೋದು ನಿಮ್ಮ ರೀಡಿಂಗಲ್ಲಿ, ನಿಮ್ಮ ಎನರ್ಜಿನಲ್ಲಿ. ಸೊ ನಾವು ಅದು ಬರೋ ತನಕ ನಾವು ರೆಸ್ಲೆಸ್ ಆಗ್ದಿರಾ, ಕ್ಯಾನ್ ಬಿ ಫ್ಲೆಕ್ಸಿಬಲ್ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ನೋ ದಟ್ ಗ್ರೌಂಡಿಂಗ್ ಆಗಿ ನಮ್ಮ ಎನರ್ಜಿನ ಐ ನೋ ಇದು ಬರ್ತಿದೆ ಅಂತ ಹೇಳಿ. ಸೊ ಐ ನಾಟ್ ವೇಟ್ ಆ ಹ್ಯಾಪಿನೆಸ್ಗೋಸ್ಕರ, ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. I'll be busy, I'll rest and I'll enjoy the process, a creation process na, manifestation process na really enjoy. Overthink ಮಾಡ್ದಿರಾ, ರೆಸ್ಲೆಸ್ ಆಗ್ದಿರಾ, and be very flexible. ಕೆಲವೊಂದು ಪ್ಲ್ಯಾನ್ ಚೇಂಜ್ ಮಾಡಬೇಕಾಗಿ ಬರ್ಬೋದು, ಕೆಲವೊಂದು ಡಿಲೇಗಳಾಗ್ಬೋದು. ಜಸ್ಟ್ ಬಿ ಓಪನ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಏಂಜಲ್ ಆಫ್ ಮಿರಕಲ್ಸ್. ಆಬ್ಸಲ್ಯೂಟ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಸಿಚುವೇಶನ್ ಆದ್ರೂ ನಿಮ್ಮ ಔಟ್ಕಮ್ ಬಂದು ಇಟ್ ವಿಲ್ ಬಿ ವೆರಿ ವೆರಿ ಮ್ಯಾಜಿಕಲ್. ಆ್ಯಂಡ್ ಆಲ್ಸೋ ನಿಮ್ಮ ಗೈಡ್ಸ್ ಬಂದು ನಿಮ್ಮನ್ನು ಲೈಕ್ ನಿಮ್ಮ ಏಂಜಲ್ಸು, ನಿಮ್ಮ ಗೈಡ್ಸ್ ಬಂದು ನಿಮಗೆ ಡೈರೆಕ್ಷನ್ ತೋರಿಸ್ತಾ ಇರೋದು, ನಿಮಗೆ ಗೈಡ್ ಮಾಡ್ತಾ ಇರೋದು, ನೀವೆಲ್ಲಿ ಹೋಗಬೇಕು ನಿಮ್ಮನ್ನ ಅಲ್ಲಿಗೆ ತಲುಪಿಸ್ತಾ ಇರೋವಂಥದ್ದು. ಸೊ ನಿಮ್ಮ ಏಂಜಲ್ಸ್ ಬಂದು, ನಿಮ್ಮ ಗೈಡ್ಸ್ ಬಂದು ಹೇಳ್ತಾ ಇದ್ದು, ರಿಲ್ಯಾಕ್ಸ್, ವಿ ನೋ ನಿಮ್ಮ ಟೈಮಿಂಗ್ ಇರ್ಬೋದು, ನೀವು ಎಲ್ಲಿ ತಲುಪಬೇಕು ಅಂತ ಅನ್ನುವಂಥದ್ದು ಇರ್ಬೋದು, ಅಥವಾ ಯಾವುದು ನಿಮಗೆ ಬೆಸ್ಟ್ ಅನ್ನುವಂಥದ್ದು ಇರ್ಬೋದು. ವಿ ನೋ, ವಿ ಆರ್ ಗೈಡಿಂಗ್ ಯು, ವಿ ಆರ್ ಸಪೋರ್ಟಿಂಗ್ ಯು. ಎಕ್ಸ್ಪೆಕ್ಟ್ ಮಿರಕಲ್ಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಜೀವನದಲ್ಲಿ. ಅದಕ್ಕೆ ಹೇಳಿದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, like be open and be flexible. We have opportunity knocks. Like a lot of opportunities ನಿಮ್ಮ ಗ್ರೂಪ್ಗೆ ರೆಡಿ ಆಗಿರೋದು, ಅಲೈನ್ ಆಗಿರೋದು ನಿಮ್ಮ ಓವರ್ ಥಿಂಕಿಂಗಿಂದ ಮತ್ತು ಆ ವೇಟಿಂಗ್ ಟೈಮಲ್ಲಿ ರೆಸ್ಟ್ಲೆಸ್ ಆಗ್ತಾ ಇರೋದ್ರಿಂದ, ಅಥವಾ ನಿಜವಾಗ್ಲೂ ಇದಾಗತ್ತಾ ಲೈಕ್ ಯು ಆರ್ ಜಸ್ಟ್ ಡಿಬೇಟಿಂಗ್ ನಿಮ್ಮ ತಲೆ, ನಿಮ್ಮ ಮೈಂಡ್ ಒಳಗಡೆ ನೀವೇ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ಇಟ್ ಈಸ್ ನಾಟ್ ರಿಯಲ್ ಅಂತ ಹೇಳಿ. ಬಿಕಾಸ್ ಆಪರ್ಚುನಿಟೀಸ್ ಬಂದು ಅಲೈನ್ ಆಗ್ತಾ ಇದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬಂದು ಅಲೈನ್ ಆಗ್ತಾ ಇದೆ. ಡಿಲೇಸು, ಲೈಕ್ ಕ್ಯಾನ್ಸಲೇಷನ್ಸು, ಇದೆಲ್ಲನೂ ಬಂದು ಡಿವೈನ್ ಪ್ರೊಟೆಕ್ಷನ್ ನಿಮಗೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಲಕ್ಷ್ಮಿ energy. So definitely there is a lot of opportunity, financial opportunities, job opportunities, or whatever opportunity ನೀವು ವೇಟ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇಟ್ ಈಸ್ ಆಲ್ ಹ್ಯಾಪನಿಂಗ್. ನಮಗೆ ಕಾಣಿಸ್ತಿಲ್ಲ ಅಂತ ಅಂದಿದ್ದಕ್ಕೆ ಮಾತ್ರ ಅದು ಆಗ್ತಿಲ್ಲ ಅಂತ ಅಲ್ಲ, ನಮ್ಮ ನಂಬಿಕೆನೇ ನಮ್ಮ ಜೀವನ ಅಂತ ಹೇಳ್ತಾರೆ. ಸೊ ನಿಮ್ಮ ನಂಬಿಕೆ ಮೇಲೆ, ನಮ್ಮ ಜೀವನ ನಿಂತಿರೋದು. ನಮಗಿದು ಆಗ್ತಿದೆ ಅಂತ ನಂಬಿದ್ರೆ ದಟ್ ವಿಲ್ ಸ್ಟ್ರೆಂಥನ್, ನಮ್ಮ ಸ್ಟ್ರೆಂತ್ ಆಗಿ ಬದಲಾಗತ್ತೆ. ಅದು ಕ್ಯಾನ್ಸಲ್ ಆದ್ರೂ ಓಕೆ, ನಾನು ಒಳ್ಳೇದಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ನಾವು ನಂಬಿದಾಗ ಅಗೇನ್ ದಟ್ ವಿಲ್ ಬಿಕಮ್ ಅವರ್ ಸ್ಟ್ರೆಂತ್. ನಮ್ಮ ವೀಕ್ನೆಸ್ ಆಗೋದಿಲ್ಲ, ನಮ್ಮ ಡೌನ್ಫಾಲ್ ಆಗೋದಿಲ್ಲ. ಸೊ ಯುಲ್ ಹ್ಯಾವ್ ಟು ಬಿಲೀವ್ ಆಗ್ತಾ ಇರೋದೆಲ್ಲ ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿ. ವಿ ಹ್ಯಾವ್ 7 of stones. ಅಗೇನ್ ದಿಸ್ ಇಸ್ ಬೋರ್ಡಮ್. ಲೈಕ್ ನೀವು ವೇಟ್ ಮಾಡ್ತಾ ಬೋರ್ ಆಗ್ತಾ ಇರೋದು ಅಥವಾ ಅನ್ಕಂಫರ್ಟಬಲ್ ಆಗ್ತಾ ಇರೋದು. 7 of pentacles ಇದು. ಸೊ ಹೀಗೆ ಕೂತ್ಕೊಂಡು ಬೋರಿಂಗಾಗಿ ಲೈಫೇ ಎಂಡ್ ಆಗೋಯ್ತು ಅನ್ನೋ ಥರ ಕೂತ್ಕೊಂಡು ವೇಟ್ ಮಾಡಬೇಕಾಗಿಲ್ಲ. ನಮಗೆ ಬರಬೇಕಾಗಿರೋದನ್ನ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಈಗ ಅಮೆಝಾನಿಂದ ನಾವು ಆರ್ಡ್ರ್ ಬುಕ್ ಮಾಡಿದ್ರೆ ಯಾವ ಟೈಮಿಗೆ ಆರ್ಡ್ರ್ ಬರುತ್ತೆ ಆ ಟೈಮಿಗೆ ಆರ್ಡ್ರ್ ಬರುತ್ತೆ. ಬುಕ್ ಮಾಡಾಗಿದೆ, ನಾವು ಸೆಲೆಕ್ಟ್ ಮಾಡ್ಕೊಂಡಾಗಿದೆ, ಇವತ್ತು ಬರುತ್ತೋ ನಾಳೆ ನಾಳಿದ್ದು ಬರುತ್ತೋ ಗೊತ್ತಿಲ್ಲ. ಹಂಗಂತ 3 ದಿನವೂ ನಾನು ಬಾಕ್ಲ ಹತ್ರ ಕೂತ್ಕೊಂಡು ವೇಟ್ ಮಾಡೋಕ್ಕಾಗಲ್ಲ, ನನ್ನ ಜೀವನನ ಸ್ಟಾಪ್ ಮಾಡಿಬಿಟ್ಟು. ಆ್ಯಂಡ್ ಆಲ್ಸೋ ಈ ಹೋಟೆಲ್ ಎಕ್ಸಾಂಪಲ್ ಕೊಡ್ತಾ ಇರೋದು, ನಾವು ಮೆನು ನೋಡಾಗಿದೆ, ನಮ್ಮ ಆರ್ಡರ್ ಪ್ಲೇಸ್ ಮಾಡಾಗಿದೆ, ನಾನು ಹೋಗಿ ಕಿಚನ್ ಹತ್ರ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಆರ್ಡ್ರ್ ಆಯಿತಾ ಅಂತ ಹೇಳಿ. ಆರ್ಡ್ರ್ ಆದಾಗ ದ ಸರ್ವರ್
ವಿಲ್ ಬ್ರಿಂಗ್ ನಮ್ಮ ಟೇಬಲ್ಗೆ ಅದನ್ನು ತಂದು ಕೊಡ್ತಾರೆ. ಲೈಕ್ ಬರ್ತಾರೋ ಎಲ್ಲ ವೇಟರ್ನು ನಾವು ನೋಡೋಕ್ಕಾಗಲ್ಲ, ಆ ಪ್ಲೇಟ್ ನಮ್ದಾ, ಈ ಪ್ಲೇಟ್ ನಮ್ದಾ, ಕಿಚನ್ ಹತ್ರ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ರೆಸ್ಲೆಸ್ ಆಗಿ, ಇಲ್ಲ ಅಥವಾ ಕಿಚನ್ ಒಳಗಡೆನೇ ಹೋಗೋಕ್ಕಾಗೋದಿಲ್ಲ, ನಾವು ಶೆಫ್ ಹತ್ರ ಮಾತಾಡ್ತೀವಿ ನಾನು ಆರ್ಡ್ರ್ ಬಂತ ಅಂತ ಹೇಳಿ. ಸೊ ಜಸ್ಟ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು. ಅಲ್ಲಿ ತನಕ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ ವೇಟರ್ ಬಂದು ನಿಮ್ಮ ಡೆಲಿವರಿ ತರೋ ತನಕ ಅಮೆಝಾನ್ ಲೈಕ್ ಡೆಲಿವರಿ ಬಂದು ನಿಮ್ಮ ಡೋರ್ ಬೆಲ್ ಮಾಡೋ ತನಕನೂ ಜಸ್ಟ್ ಎಂಜಾಯ್, ಲೈಕ್ ಮೂವಿ ನೋಡಿ, ನಿಮ್ಮ ಹಾಬೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಖುಷಿನ ಈಗಿರೋ ಸದ್ಯದ ಪರಿಸ್ಥಿತಿನಲ್ಲಿ ಹುಡ್ಕೊಳ್ಳೋ ಅಂಥ ಪ್ರಯತ್ನ ಪಡಿ. ಜಸ್ಟ್ ಡೋಂಟ್ ಪೋಸ್ಟ್ಪೋನ್ ನಿಮ್ಮ ಹ್ಯಾಪಿನೆಸ್ನ, ಡೋಂಟ್ ಪೋಸ್ಟ್ಪೋನ್ ನಿಮ್ಮ ಲೈಫನ್ನ, ಆ್ಯಂಡ್ ಡೋಂಟ್ ಬಿ ರೆಸ್ಟ್ಲೆಸ್ ಅಂತ ಹೇಳ್ತಾ ಇರೋದು. ಬಿಕಾಸ್ ದ ವೇಟಿಂಗ್ ಈಸ್ ಗೋಯಿಂಗ್ ಟು ಎಂಡ್. ಈ ವೇಟಿಂಗ್ ಗೇಮ್ ಬಂದು ಎಂಡ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್. ದರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಅಲೈನ್ ಆಗ್ತಾ ಇರೋದು. ಜಸ್ಟ್ ಬಿಲೀವ್ ದ್ಯಾಟ್ ಯೂನಿವರ್ಸ್, ನಿಮ್ಮ ಗೈಡ್ಸು, ದೇ ಆರ್ ವರ್ಕಿಂಗ್ ನಿಮ್ಮ ಬಿಹಾಫಲ್ಲಿ. ಆ್ಯಂಡ್ ಆಲ್ಸೋ ಟೇಕ್ all the rejections or cancellations as divine protection ಅಂತ ಹೇಳ್ತಾ ಇರೋದು. ಬಿ ವೆರಿ ಫ್ಲೆಕ್ಸಿಬಲ್. ಇವತ್ತು 10 ಗಂಟೆ ಫ್ಲೈಟ್ ಕ್ಯಾನ್ಸಲ್ ಆದರೆ ಓಕೆ, ನಾಳೆ ಯಾವ ಫ್ಲೈಟ್ ಅವೈಲಬಲ್ ಇದೆ, ನೆಕ್ಸ್ಟ್ ವೀಕಿಗೆ ಯಾವ್ದು ಅವೈಲಬಲ್ ಇದೆ ಅಂತ ಯೋಚನೆ ಮಾಡಿದಾಗ ಇಟ್ ಈಸ್ ಅ ಪ್ರೊಡಕ್ಟಿವ್ ಆ್ಯಂಡ್ ಪ್ರಾಕ್ಟಿಕಲ್ ಅಪ್ರೋಚ್. ನಾನು ಕೂತ್ಕೊಂಡು ಅಳೋದಕ್ಕಾಗೋದಿಲ್ಲ, ನನಗೆ 10 ಗಂಟೆಗೆ ನಾನು ಹೋಗಲೇಬೇಕಾಗಿತ್ತು, ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು, ಮೇ ಬಿ ಆ ಫ್ಲೈಟಲ್ಲಿ ಹೋಗಿದ್ರೆ ಆ ಫ್ಲೈಟಲ್ಲಿ ತೊಂದರೆ ಇತ್ತೇನೋ, ವಿ ಡೋಂಟ್ ನೋ. ಯೂನಿವರ್ಸ್ ಯಾವ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಸೊ ವೈ ಆರ್ ವಿ ಕ್ವಶನಿಂಗ್? ನಮ್ಮ ಹ್ಯೂಮನ್ ಬ್ರೈನ್ಸ್ಗೆ ಇಂಥ ಒಂದು ಇಂಟ್ರಿಕೇಟ್ ಯೂನಿವರ್ಸಲ್ ಡಿಸೈನ್ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಬ್ರೈನಿಗಿಲ್ಲ. ಸೊ ಸ್ಟಾಪ್ ಆಸ್ಕಿಂಗ್ ಕೆಲವೊಂದು ಪ್ರಶ್ನೆಗಳನ್ನ, ಯಾಕೆಂದರೆ ವಿ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಆರ್ ದ ಬ್ಯಾಂಡ್ ವಿಡ್ತ್ ಇಂಥ ಒಂದು ಕಾಂಪ್ಲಿಕೇಟೆಡ್ ಯೂನಿವರ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. So again, when it is raining, let it rain. When it is night, let it be night. So that is your simple mantra. Ivaga I am comfortable with my life, I am enjoying my life, I simplify my life, like I know, I believe in the universe, I believe ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ ಅಂತ, ಐ ಬಿಲೀವ್ ಎವ್ರಿಥಿಂಗ್ ಇಸ್ ಫಾರ್ ಮೈ ಗುಡ್ ಅಂತ ಹೇಳಿ. ಸೊ ಇದೆಲ್ಲನೂ ನಿಮ್ಮ ಅಫರ್ಮೇಷನ್ಸು. ಐ ಬಿಲೀವ್. ಸೊ ಬೇಸಿಕ್ಲಿ ಐ ಬಿಲೀವ್ ಆ್ಯಂಡ್ ಫುಲ್ ಸ್ಟಾಪ್ ಇಟ್ರು ದ್ಯಾಟ್ ವಿಲ್ ಬಿ ಯುವರ್ ಅಫರ್ಮೇಷನ್. ಬಿಕಾಸ್ ಲೈಕ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಅ ರೀಸನ್, ಆ್ಯಂಡ್ ದ ರೀಸನ್ ಬಂದು ದಟ್ ಈಸ್ ಫಾರ್ ಯುವರ್ ಗ್ರೋತ್, ಫಾರ್ ಅ ಬೆಟರ್ ಲೈಫ್, ಆ್ಯಂಡ್ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಮಿರಕಲ್ಸ್ ನಿಮ್ಮ ಗ್ರೂಪಲ್ಲಿ. ಬಿಕಾಸ್ ದಿಸ್ ಈಸ್ ಆಪರ್ಚುನಿಟಿ ನಾಕ್ಸ್. ಬರೀ ಒಂದಲ್ಲ, ಎಷ್ಟೊಂದು 6-7 ಬಬಲ್ಸ್ ಇದೆ ಅಲ್ಲಿ ಆಪರ್ಚುನಿಟಿ ಫಿಲ್ ಮಾಡಿರೋ ಅಂಥದ್ದು. ಸೊ ನಮ್ಮ ಓವರ್ ಥಿಂಕಿಂಗಿಂದ, ನಮ್ಮ ಓವರ್ ಅನಾಲಿಸಿಸಿಂದ, ನಮ್ಮ ರೆಸ್ಟ್ಲೆಸ್ನೆಸ್ಸಿಂದ, ನಮ್ಮ ಡೌಟ್ಗಳಿಂದ ನಾವು ಈ ಆಪರ್ಚುನಿಟೀಸ್ನ ಪುಷ್ ಮಾಡ್ತೀವಿ ಅಥವಾ ಓವರ್ಲುಕ್ ಮಾಡ್ತೀವಿ. ಮತ್ತು ನಮ್ಮ ಜೀವನನ ಮಿಸ್ರಬಲ್ ಮಾಡ್ಕೊಳ್ತೀವಿ. ಪ್ರತಿದಿನದ ಖುಷಿನ ನಾವು ಕಳ್ಕೊಳ್ತೀವಿ, ಯಾವುದೋ ಒಂದು ಆಗಲಿ ಅನ್ನೋವಂಥ ಒಂದು ಆ ರೆಸ್ಟ್ಲೆಸ್ನೆಸ್ಸಿಂದ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಬಿ ಹಿಯರ್, ಬಿ ನೌ. ಜೀವನ ಈ ಕ್ಷಣದಲ್ಲಿ ಆಗ್ತಾ ಇರೋದು. ವೆನ್ ಯು ರಿಲ್ಯಾಕ್ಸ್ ಈ ಮೊಮೆಂಟಲ್ಲಿ ದ ಮ್ಯಾನಿಫೆಸ್ಟೇಷನ್ ಅಥವಾ ನಮ್ಮ ಲೈಫು ಈಸಿ ಆಗುವಂಥ ಸಿಚುವೇಶನ್ಗಳು ಇನ್ನೂ ಹೆಚ್ಚು ಬರುತ್ತೆ. ಆ್ಯಂಡ್ ಬಿ ಫ್ಲೆಕ್ಸಿಬಲ್, ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ಫಾರ್ ಅ ರೀಸನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು, ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅಗೇನ್ ಡೋಂಟ್ ಫರ್ಗೆಟ್ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಂದ್ರೆ ಕೆಳಗಡೆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಎನ್ರೋಲ್ ಟು ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್. ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮ್ಮನ್ನ ಲೈವ್ ಆಗಿ ಭೇಟಿ ಮಾಡ್ತೀನಿ. ಆ್ಯಂಡ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ಮ್ಯಾಜಿಕ್. ನಿಮ್ಮ ಮ್ಯಾನಿಫೆಸ್ಟೇಷನ್ ರಾಕೆಟ್ ಬೂಸ್ಟ್ ಮಾಡೋಣ. ಆ್ಯಂಡ್ let us create magic in 2025. all right, so yeah, hopefully ನಿಮ್ಮನ್ನ ಲೈವ್ ಆಗಿ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೋ ಕ್ಲಿಕ್ ಆ್ಯಂಡ್ ಎನ್ರೋಲ್ ಕ್ಯಾಂಡಲ್ ಮ್ಯಾಜಿಕ್ ಆರ್ ಫೈರ್ ಮ್ಯಾಜಿಕ್ ಕೋರ್ಸ್ಗೆ. ಆಲ್ ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.